ನಮಸ್ಕಾರ ವೀಕ್ಷಕರೇ, ಸಿರಿ ಡಾಕ್ಟರ್ಸ್ ಲೈವ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಮಧುಕಾಂತಿ. ವೀಕ್ಷಕರೇ, ನಮ್ಮ ಆರೋಗ್ಯ ಹುಟ್ಟಿದಾಗ ಅಕ್ಷಯವಾಗಿರುತ್ತೆ. ನಮ್ಮ ಅಕ್ಷಯವಾದಂಥ ಆರೋಗ್ಯ ಪಾತ್ರೆ ಕೆಲವೊಂದಷ್ಟು ಕಾರಣಗಳಿಂದ, ಬ್ಯಾಕ್ಟೀರಿಯಾಗಳಿಂದ ಅಥವಾ ಕೆಲವೊಂದಷ್ಟು ನಮ್ಮ ಲೈಫ್ ಸ್ಟೈಲ್ ಕಾರಣಗಳಿಂದನೂ ಇರ್ಬೋದು. ಈ ಒಂದು ಆರೋಗ್ಯವಾಗಿರುವಂಥ ಅಕ್ಷಯವಾಗಿರುವಂಥ ಆರೋಗ್ಯ ಪಾತ್ರೆ ಕ್ಷಯವಾಗ್ತಾ ಹೋಗುತ್ತೆ. ಹಾಗಾದ್ರೆ ಈ ಒಂದು ಕ್ಷಯದ ರೋಗ ನಮ್ಮ ದೇಹದಲ್ಲಿ ಕಾಣಿಸ್ಕೊಂಡ್ರೆ ಯಾವೆಲ್ಲ ಕಾರಣಕ್ಕೆ ಕಾಣಿಸ್ಕೊಳ್ಳುತ್ತೆ, ಯಾವೆಲ್ಲ ಒಂದು ಲಕ್ಷಣಗಳು ಇರಬಹುದು, ಅಥವಾ ಈಗ ಆಲ್ರೆಡಿ ಕ್ಷಯ ರೋಗ ಬಂದು ಹೋಗಿರುವಂಥವ್ರಿಗೆ ಅಂದ್ರೆ TB ಕಾಣಿಸ್ಕೊಳ್ಳಿರುವಂಥವ್ರಿಗೆ ಮತ್ತೊಮ್ಮೆ TB ಬರುವಂಥ ಚಾನ್ಸಸ್ಗಳಿರುತ್ತಾ? ಈ ಎಲ್ಲದ್ರ ಬಗ್ಗೆ ಇವತ್ತಿನ ಸಿರಿ ಡಾಕ್ಟರ್ಸ್ ಲೈವ್ ನಲ್ಲಿ ನಮ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಸಿರಿ ಡಾಕ್ಟರ್ಸ್ ಲೈವ್ ನಲ್ಲಿ ಕನ್ಸಲ್ಟೆಂಟ್ ಪಲ್ಮನಾಲಜಿಸ್ಟ್ ಅಂಡ್ ಕ್ರಿಟಿಕಲ್ ಕೇರ್ ಕನ್ಸಲ್ಟೆಂಟ್ ಟ್ರಸ್ಟ್ವೆಲ್ ಹಾಸ್ಪಿಟಲ್ ನ ಡಾಕ್ಟರ್ ಗಂಗಿ ರೆಡ್ಡಿ ಸರ್ ನಮ್ಮ ಜೊತೆ ಇದ್ದಾರೆ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇನ್ನು ವೀಕ್ಷಕರೇ, ನಿಮ್ಗೂ ಕೂಡ TBಯ ಒಂದು ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ ಅಥವಾ ಈ ಒಂದು ಲಕ್ಷಣಗಳಿದೆ, ನಮ್ಗೆ ಈ ಒಂದು TB ಕಾಯಿಲೆ ಇರಬಹುದಾ ಅನ್ನುವಂತ ಏನೇ ಒಂದು ಪ್ರಶ್ನೆಗಳಿದ್ರು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ಡಾಕ್ಟರ್ ಇರ್ತಾರೆ, ಮಾತಾಡಬಹುದು, ನಿಮ್ಮ ಡೌಟ್ಸ್ ಗಳನ್ನ ಕ್ಲಾರಿಫೈ ಮಾಡ್ಕೋಬಹುದು. ಸರ್, ಮೊದಲಿಗೆ ಶ್ವಾಸಕೋಶದ ಆರೋಗ್ಯ ಅಂತಂದ್ರೆ ನಮ್ಮೆಲ್ರಿಗೂ ಗೊತ್ತಿರುವಂಥದ್ದು, ನಾವು ಉಸಿರಾಡ್ತೀವಿ, ಇದೇ ನಮ್ಮ ಶ್ವಾಸಕೋಶ ಅಂತ. ಸೊ ನಮ್ಮ ಶ್ವಾಸಕೋಶದ ಫಂಕ್ಷನ್ಸ್ ಏನೇನು ಸರ್? ಎಲ್ಲರಿಗೂ ಗೊತ್ತಿರೋಂಗೆ ಮೇಡಮ್, ನಮ್ಮ ಲಂಗ್ಸ್ ಮೇಜರ್ ಫಂಕ್ಷನ್ ಇರೋದು ಬಾಡಿಗೆ ಆಕ್ಸಿಜನ್ ಕೊಡುವಂಥದ್ದು, ಬಾಡಿಯಿಂದ ಕಾರ್ಬನ್ ಡೈಆಕ್ಸೈಡ್ ತೆಗೆಯುವಂಥದ್ದು. ಸೊ ದಿಸ್ ಇಸ್ ದ ಪ್ರೈಮರಿ ಫಂಕ್ಷನ್ ಆಫ್ ದ ಲಂಗ್. ಇದು ತುಂಬಾ ಪ್ರಾಮುಖ್ಯವಾದ ಲಂಗಿನ ಒಂದು ಫಂಕ್ಷನ್. ಹಾಗೆ ಇದೊಂದೇ ಅಲ್ಲ, ಲಂಗ್ಸ್ಗೆ ಬಹಳ ಅಷ್ಟು ಬೇರೆ ಫಂಕ್ಷನ್ಸ್ ಇದೆ. ಇನ್ನೊಂದು ಇಂಪಾರ್ಟೆಂಟ್ ಫಂಕ್ಷನ್ ಏನು ಅಂದ್ರೆ, ಲಂಗ್ ಇಸ್ ಆಲ್ಸೋ ಎನ್ ಇಮ್ಯೂನ್ ಆರ್ಗನ್. ನಮ್ಮ ಇಮ್ಯುನಿಟಿಯನ್ನು ಕಾಪಾಡ್ಕೊಳ್ಳೋಕೆ ಲಂಗ್ ನಮ್ಗೆ ಇಮ್ಯುನಿಟಿ ಕೊಡೋಕೆ ಲಂಗ್ ಇಸ್ ಎ ಮೇಜರ್ ಆರ್ಗನ್. ಸೊ ಪ್ರತಿಯೊಂದು ಡಸ್ಟ್, ಧೂಳು ಎಲ್ಲನೂ ನಾವು ಉಸಿರಾಡ್ತಾ ಇರ್ತೀವಿ. ಸೊ ಎಲ್ಲದನ್ನು ಕರೆಕ್ಟಾಗಿ ಫಿಲ್ಟರ್ ಮಾಡಿ ಅದರಿಂದ ರೋಗ ಬರ್ದಿರ ನೋಡ್ಕೊಳ್ಳೋಕೆ ಲಂಗ್ ಬಹಳ ಪ್ರಾಮುಖ್ಯತೆ ಇದೆ. ಇನ್ನೊಂದು ಬಾಡಿಯಲ್ಲಿ ಆಸಿಡ್ ಬೇಸ್ ಬ್ಯಾಲೆನ್ಸ್. ಸೊ ಇಷ್ಟು ಆಸಿಡ್ ಇರಬೇಕು, ಇಷ್ಟು ಬೇಸಸ್ ಇರಬೇಕು ಅಂತ ಹೇಳ್ತೀವಲ್ಲ, ಅದನ್ನ pH ವ್ಯಾಲ್ಯೂನ ಮೇಂಟೈನ್ ಮಾಡೋಕ್ಕೂ ಲಂಗ್ದು ಒಂದು ಪ್ರಾಮುಖ್ಯವಾದ ಪಾತ್ರ ಇದೆ. ಮತ್ತೆ ಲಂಗ್ ಕೆಲವೊಂದು ಸೆಕ್ರೀಷನ್ಸ್, ಕೆಲವೊಂದು ಹಾರ್ಮೋನ್ಸ್ನ ಸೆಕ್ರೀಟ್ ಮಾಡುವಂಥದ್ದು. ಸೊ ಸೆಕ್ರಿಟರಿ ಫಂಕ್ಷನ್ಸ್ ಆಫ್ ದ ಲಂಗ್ ಅಂತ ಇದೆ. ಸೊ ಹಾಗೆ ಟೆಂಪರೇಚರ್ ರೆಗ್ಯುಲೇಷನ್, ನಾವು ಜ್ವರ ಇದ್ದಾಗ ಜಾಸ್ತಿ ಉಸಿರಾಡೋದು ಜಾಸ್ತಿ ಆಗೋದು. ಸೊ ಲಂಗ್ ಆಲ್ಸೋ ಈಸ್ ಹೆಲ್ಪ್ಫುಲ್ ಇನ್ ಥರ್ಮೋ ರೆಗ್ಯುಲೇಷನ್. ಸೊ ದೀಸ್ ಆರ್ ಫ್ಯೂ ಆಫ್ ದ ಅದರ್ ಫಂಕ್ಷನ್ಸ್ ಆಫ್ ದ ಲಂಗ್. ಓಕೆ ಸರ್, ಹಾಗಾದ್ರೆ ಈಗ ಈ ಒಂದು ಉಸಿರಾಟ ಅಂತ ನೀವೇನು ಹೇಳಿದ್ರಿ, ಶ್ವಾಸಕೋಶದ ಉಸಿರಾಟ ಸಾಧಾರಣವಾಗಿರ್ಬೇಕು ಅಂದ್ರೆ ನಾರ್ಮಲ್ ಆಗಿ ಎಷ್ಟು ಉಸಿರಾಟ ಇರಬೇಕು, ಯಾವಾಗ ಅದು ಏರುಪೇರು ಆಗುತ್ತೆ? ಸೊ ನಾರ್ಮಲಿ ನಮ್ಗೆ ನಾವು ಉಸಿರಾಡ್ತಾ ಇದೀವಿ ಅಂತ ನಾವು ರಿಯಲೈಸ್ ಆಗಲ್ಲ. ಸೊ ಅದು ಆಗ್ಬಾರ್ದು, ದಟ್ ಈಸ್ ದ ಪ್ರೈಮರಿ ಥಿಂಗ್. ಸೊ ಹಾಗೆ ಬಟ್ ವಿ ಆಲ್ಸೋ ಹ್ಯಾವ್ ಟು, ಕೆಲವೊಂದ್ಸಲ ಮೆಡಿಟೇಷನ್ಗೆ ಯಾಕೆ ಪ್ರಾಮುಖ್ಯ ಸಿಗುತ್ತೆ ಅಂದ್ರೆ, ಮೆಡಿಟೇಷನ್ ಇಸ್ ಅದರಲ್ಲಿ ನಾವು ಕಾನ್ಶಿಯಸ್ಲಿ ವಿ ಬ್ರೀತ್. ನಾವು ಒಂದು ನಮ್ಮ ಗಮನವಿಟ್ಟು, ನಮ್ಮ ಬ್ರೀದಿಂಗ್ ಮೇಲೆ ಗಮನವಿಟ್ಟು ಅದನ್ನ ನಾವು ನೋಡ್ತೀವಿ. ಸೊ ಹಾಗೆ ನಾವು ಬ್ರೀದ್ ಮಾಡುವಾಗ ಜನರಲಿ ಒಂದು 16 to 18 ಟೈಮ್ಸ್ ಪರ್ ಮಿನಿಟ್ ಬ್ರೀದ್ ಮಾಡ್ತೀವಿ. ಸೊ ನಾರ್ಮಲಿ ಇನ್ಸ್ಪಿರೇಷನ್ ಅಂಡ್ ಎಕ್ಸ್ಪಿರೇಷನ್ ಅಂತ ಏನ್ ಕಳ್ತೀವಿ, ಉಸಿರು ತಗೊಳ್ಳೋದನ್ನ ಇನ್ಸ್ಪಿರೇಷನ್ ಅಂತೀವಿ, ಉಸಿರು ಬಿಡೋದನ್ನ ಎಕ್ಸ್ಪಿರೇಷನ್ ಅಂತೀವಿ. ನಾರ್ಮಲ್ ಆಗಿ ನಾವು ಉಸಿರಾಡುವಾಗ ನಮ್ಮ ಅಬ್ಡಮೆನ್ ಸ್ವಲ್ಪ ಮುಂದೆ ಹೋಗ್ಬೇಕು. ಇನ್ಸ್ಪಿರೇಷನ್ ಇಸ್ ಅನ್ ಆಕ್ಟಿವ್ ಬ್ರೋ, ಅಂದ್ರೆ ಒಂದು ದೊಡ್ಡ ಮಸಲ್ ನಮ್ಗೆ ಸಪೋರ್ಟ್ ಮಾಡುತ್ತೆ ನಾವು ಬ್ರೀದ್ ಮಾಡೋದು. ಡಯಾಫ್ರಮ್ ಅಂತ ಏನ್ ಕರಿತೀವಿ ನಾವು, ನಮ್ಮ ಥೊರಾಕ್ಸ್ ಮತ್ತೆ ಅಬ್ಡಮನ್ ನ ಸಪರೇಟ್ ಮಾಡೋ ಒಂದು ಮಸಲ್, ದಟ್ ಹೆಲ್ಪ್ಸ್ ಅಸ್ ಇನ್ ಇನ್ಸ್ಪಿರೇಷನ್. ಏರ್ ನ ಸಕ್ ಮಾಡುತ್ತೆ. ಸಕ್ ಮಾಡೋ ಏರ್ ನ ಹಿಂಗೆ ಎಳ್ಕೊಳ್ಳೋವಾಗ ನಮ್ಗೆ ಮೇಜರ್ ಮಸಲ್ಸ್, ಡಯಾಫ್ರಮ್ ಮಸಲ್ ಇಂದ ನಮ್ಗೆ ಇನ್ಸ್ಪಿರೇಷನ್ ಆಗುತ್ತೆ. ಹಾಗೆ ನಾವು ಎಕ್ಸ್ಪಿರೇಷನ್ ಮಾಡುವಾಗ ಸೊ ಸ್ಲೋಲಿ, ನಿಧಾನಕ್ಕೆ ನಮ್ಮ ಅಬ್ಡಮನ್ ವಿಲ್ ಕಮ್ ಬ್ಯಾಕ್. ಸೊ ಹಾಗೆ ನಾವು ಗಮನಿಸಬೇಕು. ಸೊ ನಾರ್ಮಲಿ ವೆನ್ ವಿ ಹ್ಯಾವ್ ಟು ಬ್ರೀತ್, ಕೆಲವರು ಇದನ್ನ ಗಮನಿಸಿ ಅದ್ರ ಬಗ್ಗೆ ಅಷ್ಟು ಕಾಳಜಿ ತೋರ್ಸಕ್ ಆಗದೆ ಕೆಲವೊಂದ್ಸಲ ದಿಸ್ ಇಟ್ ಸೆಲ್ಫ್ ಕ್ಯಾನ್ ಕಾಸ್ ಪ್ರಾಬ್ಲಮ್ಸ್. ಸೊ ಬ್ರೀತ್ ಮಾಡುವಾಗ ನಮ್ಮ ಅಬ್ಡಮನ್ ಮುಂದೆ ಹೋಗ್ಬೇಕು, ಬ್ರೀತ್ ಔಟ್ ಮಾಡುವಾಗ ಅಬ್ಡಮನ್ ಸ್ಲೋ ಆಗಿ ಕೆಳಗಡೆ ಬರಬೇಕು. ಓಕೆ ಸರ್, ಹಾಗಾದ್ರೆ ಈ ಒಂದು ಶ್ವಾಸಕೋಶವನ್ನ ನಾವು ಆರೋಗ್ಯವಾಗಿ ಇಟ್ಕೊಳ್ಬೇಕು ಅಂತಂದ್ರೆ ಯಾವ್ದಾದ್ರು ಆಹಾರ ಇದೆಯಾ, ಆಹಾರ ಕ್ರಮ ಇದೆಯಾ, ಈ ಒಂದು ಫುಡ್ ತಿಂದ್ರೆ ನಮ್ಮ ಶ್ವಾಸಕೋಶ ಚೆನ್ನಾಗಿರುತ್ತೆ ಅಂತ ಹೇಳಿ? ಸೊ ಪರ್ಟಿಕ್ಯುಲರ್ಲಿ ಇದು ಒಂದು ಆರ್ಗನ್ಗೆ ಒಂದು ಆಹಾರ, ಇನ್ನೊಂದು ಆರ್ಗನ್ಗೆ ಇನ್ನೊಂದು ಆಹಾರ ಅಂತ ಆಕ್ಚುಲಿ ಏನಿಲ್ಲ. ಬಟ್ ನಾವು ಸ್ವಲ್ಪ ಚೆನ್ನಾಗಿ ಯೋಚನೆ ಮಾಡಿದ್ರೆ, ಒಂದು ಒಳ್ಳೆ ಆರೋಗ್ಯ ಮೋಸ್ಟ್ ಆಫ್ ದ ಬಾಡಿ ಪಾರ್ಟ್ಸ್ಗೆ ಹೆಲ್ಪ್ಫುಲ್ ಇರುತ್ತೆ. ಇವಾಗ ಒಳ್ಳೆ ಆಹಾರ ತಗೊಂಡ್ರೆ ಲಂಗ್ಗೂ ಒಳ್ಳೇದು, ಹಾರ್ಟ್ಗೂ ಒಳ್ಳೇದು, ಕಿಡ್ನಿಗೂ ಒಳ್ಳೇದು, ಸ್ಟಮಕ್ಗೂ ಒಳ್ಳೇದು. ಹಾಗೆ ಸೊ ನ್ಯಾಚುರಲಿ ಅನ್ಪ್ರೊಸೆಸ್ಡ್ ಫುಡ್ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್. ನಮ್ಮ ಮನೆಗಳಲ್ಲಿ ಮಾಡುವಂತ ಜಂಕ್ ಫುಡ್ ಇಲ್ಲದೆ, ಸೊಪ್ಪು ತರಕಾರಿ, ಒಂದು ಒಳ್ಳೆ ಪೋರ್ಷನ್ ಆಫ್ ಪ್ರೋಟೀನ್, ಸ್ವಲ್ಪ ಕಮ್ಮಿ ಪೋರ್ಷನ್ ಆಫ್ ಕಾರ್ಬೋಹೈಡ್ರೇಟ್, ನಾವು ಎಷ್ಟು ಎನರ್ಜಿ ಸ್ಪೆಂಡ್ ಮಾಡ್ತೀವೋ
ಅದ್ರ ತಕ್ಕನಂಗೆ ನಾವು ಕಾರ್ಬೋಹೈಡ್ರೇಟ್ ಮತ್ತು ಫ್ಯಾಟ್ ತಗೋಬೇಕು. ಸೊ ಬ್ಯಾಲೆನ್ಸ್ ಡಯಟ್ ವಿಚ್ ಇಸ್ ಇಂಪಾರ್ಟೆಂಟ್ ಫಾರ್ ಅದರ್ ಆರ್ಗನ್ಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ ದ ಲಂಗ್. ಓಕೆ ಸರ್, ಈಗ ಎಕ್ಸರ್ಸೈಸ್ ಅಂತ ಬಂದ್ರೆ ಮೈನ್ ಆಗಿ ತುಂಬಾ ಜನ ಹೇಳ್ತಾರೆ ನಾವು ಮಾಡುವಂತಹ ಒಂದು ದೈಹಿಕ ಚಟುವಟಿಕೆಗೆ ಲಂಗ್ಸೇ ಮುಖ್ಯವಾಗಿ ಮೇನ್ ಕಾರಣ ಆಗುತ್ತೆ ಅಂತ ಹೇಳಿ. ಹಾಗಾಗಿ ಎಷ್ಟು ಎಕ್ಸರ್ಸೈಸ್ ಮಾಡಿದ್ರೆ ಶ್ವಾಸಕೋಶಕ್ಕೆ ಒಳ್ಳೇದು? ಸೊ ಇವಾಗ ಹಾರ್ಟ್ ಅಂಡ್ ಲಂಗ್ಸ್ ಎರಡೂ ಎಕ್ಸರ್ಸೈಸ್ಗೆ ಬಹಳ ಇಂಪಾರ್ಟೆಂಟ್. ಸೊ ದಿಸ್ ಇಸ್ ಒಂಥರ ಇದನ್ನ ನಾವು ಇಂಜಿನ್ ಆಫ್ ಅವರ್ ಬಾಡಿ ಅಂತಾನೆ ಹೇಳ್ಬೋದು, ಹಾರ್ಟ್ ಅಂಡ್ ಲಂಗ್. ಅವೆರಡು ಜೊತೆಯಲ್ಲಿ ಕೆಲಸ ಮಾಡುತ್ತೆ. ಸೊ ಎಕ್ಸರ್ಸೈಸ್ ನ ಮಿತಿ ಹೆಂಗ್ ಕಂಡುಹಿಡಿಬೇಕು, ಎಷ್ಟು ಎಕ್ಸರ್ಸೈಸ್ ಮಾಡಬೇಕು, ಎಷ್ಟು ಯಾವಾಗ ನಾವು ಅದನ್ನ ನಿಲ್ಲಿಸಬೇಕು ಅನ್ನೋದು ಒಂದು ಗೊತ್ತಿರಬೇಕು ಅಂತ ಕೇಳ್ತಾರೆ. ಸೊ ಇದು ತುಂಬಾ ಇಂಪಾರ್ಟೆಂಟ್. ಬಟ್ ಮೋಸ್ಟ್ ಆಫ್ ದೆಮ್ ಎಕ್ಸರ್ಸೈಸೇ ಮಾಡೋದಿಲ್ಲ. ಹಾಗಾಗಿ 40 ನಿಮಿಷ ನಡೆಯೋರು ಯಾರ ಕೈಯಲ್ಲಿ ಈಸಿಯಾಗಿ 40 ನಿಮಿಷ ನಡೆಯಕ್ಕಾಗತ್ತೋ ದಟ್ ಈಸ್ ದ ಬೆಸ್ಟ್ ಎಕ್ಸರ್ಸೈಸ್. ಸೊ ಇನ್ನೂ ನಾವು ಹೆಚ್ಚಾಗಿ ಎಕ್ಸರ್ಸೈಸ್ ಮಾಡ್ತೀವಿ, ನಾವು ಸ್ವಲ್ಪ ಕಾರ್ಡಿಯೋ ಅಲ್ಲಿ ಟ್ರೈನ್ ಆಗ್ತೀವಿ ಅಂದ್ರೆ ಹೇಗೆ, ಹೌ ವಿಲ್ ವಿ ಲಿಮಿಟ್ ಅವರ್ ಎಕ್ಸರ್ಸೈಸ್, ಯಾವಾಗ ನಾವು ಸ್ಟಾಪ್ ಮಾಡ್ಬೇಕು ಎಕ್ಸರ್ಸೈಸ್ ಅಂತ ನಾವು ತಿಳ್ಕೊಬಹುದು. ಸೊ 220 220 ಮೈನಸ್ ನಮ್ಮ ಏಜ್. ಸಪೋಸ್ ಇವಾಗ ಒಂದು 30 ವರ್ಷದ ಹುಡುಗ 220 ಮೈನಸ್ ಏಜ್ ಇಸ್ 190 ಬರುತ್ತೆ. ಈ 190 ಅಲ್ಲಿ 80% ಎಷ್ಟಾಗ್ಬೋದು? ಅದು 80 ಪ್ಲಸ್ 70 150, around 150 to 155. So this will be known as target heart rate. Okay. So ಇಲ್ಲಿ ಇಷ್ಟುವರೆಗೂ ಆರಾಮಾಗಿ ಎಕ್ಸರ್ಸೈಸ್ ಮಾಡಬಹುದು. ಹಾರ್ಟ್ ರೇಟ್ 150 160 ಮೇಲೆ ಜಾಸ್ತಿ ಬರ್ತಾ ಇದೆ ಅಂದ್ರೆ ಸೊ ಅವಾಗ ಸ್ವಲ್ಪ ನಿಲ್ಸ್ಕೋಬಹುದು. ಇದು ಏನು ಪರ್ಟಿಕ್ಯುಲರ್ ನಂಬರ್ ಅಲ್ಲ, ಇದು ಒಂದು ಜನರಲೈಸ್ಡ್ ಥೀಮ್. ಸೊ ಒಂದು 20% ಮಾರ್ಜಿನ್ ಇಟ್ಕೊಂತೀವಿ. 220 ಮೈನಸ್ ಏಜ್ ಮಾಡಿಬಿಟ್ಟು ಅದರಲ್ಲಿ ಒಂದು 20% ಗಿಂತ ಕಮ್ಮಿನೇ ಮಾಡಿಪ್ಪ ಅಂತ ಒಂದು ಸಜೆಷನ್ ಕೊಡ್ತೀವಿ ನಾವು ಪೇಷಂಟ್. ಓಕೆ ಸರ್, ಇದು ತುಂಬಾ ಒಂದು ಕಾಮನ್ ಕ್ವೆಶ್ಚನ್ ಅಂತಾನು ಹೇಳ್ಬೋದು ಅಥವಾ ಕನ್ಫ್ಯೂಸಿಂಗ್ ಕ್ವೆಶ್ಚನ್ ಅಂತಾನು ಹೇಳ್ಬೋದು. ತುಂಬಾ ಜನ ಎಕ್ಸರ್ಸೈಸ್ ಮಾಡುವಾಗ ನೀರ್ ಕುಡಿತಾರೆ, ತುಂಬಾ ಜನ ಏನ್ ಹೇಳ್ತಾರೆ ಎಕ್ಸರ್ಸೈಸ್ ಮಾಡಾದ್ಮೇಲೆ ನೀರ್ ಕುಡಿಬೇಕು ಅಂತ. ಯಾವ್ದು ಕರೆಕ್ಟ್ ಸರ್? ಎಕ್ಸರ್ಸೈಸ್ ಗಿಂತ ಮುಂಚೆ ಆಗ್ಲಿ ಎಕ್ಸರ್ಸೈಸ್ ಮಾಡಿದ್ಮೇಲೆ ಆಗ್ಲಿ ನೀರ್ ಚೆನ್ನಾಗಿ ಕುಡಿಬಹುದು. ಓಕೆ. ಸೊ ಎಕ್ಸರ್ಸೈಸ್ ಮಧ್ಯ ಒಂದೇ ಸಲ ಜಾಸ್ತಿ ಅಮೌಂಟ್ ಕ್ವಾಂಟಿಟಿ ಆಫ್ ಫ್ಲೂಯಿಡ್ ತಗೊಳ್ಳೋದು ಕೆಲವರಿಗೆ ಅದು ಬ್ಯಾಕ್ ಸ್ಟಾಬ್ ಆಗ್ಬೋದು, ಏನೋ ಸ್ವಲ್ಪ ಚೆಸ್ಟ್ ಪೇನ್ ಬರುವಂತದ್ದು, ಕೆಲವರಿಗೆ ರಿಫ್ಲೆಕ್ಸ್ ಆಗೋದು, ಈ ತರ ಆಗತ್ತೆ. ಸೊ ಎಕ್ಸರ್ಸೈಸ್ ಮಧ್ಯದಲ್ಲಿ ನಾವು ಅಮೌಂಟ್ ಆಫ್ ಲಿಕ್ವಿಡ್ ಜಾಸ್ತಿನೇ ತಗೋಬಹುದು, ಬಟ್ ನಿಧಾನಕ್ಕೆ ತಗೋಬೇಕು. ಅಂದ್ರೆ ಕ್ರಮವಾಗಿ ನಿಧಾನಕ್ಕೆ ಸಿಪ್ ಬೈ ಸಿಪ್ ತಗೊಂಡ್ರೆ ಏನು ಆಗಲ್ಲ. ಸರ್, ಹಾಗಾದ್ರೆ ಈ ಒಂದು ಶ್ವಾಸಕೋಶದ ಆರೋಗ್ಯಕ್ಕೂ ಮೂಗಿನ ಇನ್ಫೆಕ್ಷನ್ಸ್ಗೂ ಏನಾದ್ರೂ ಸಂಬಂಧ ಇದೆಯಾ? ಎಸ್. ಸೊ ಡೆಫಿನೆಟ್ಲಿ ಮೇಡಮ್, ಯಾಕೆಂದ್ರೆ ನಾವು ಈ ವಾತಾವರಣದಲ್ಲಿ ಸೀಸನ್ ಚೇಂಜ್ ಅಂದಾಗೆ ವೈರಸಸ್ ಅದರ ಇನ್ಫೆಕ್ಟಿವ್ ಕೆಪಾಸಿಟೀಸ್ ಚೇಂಜ್ ಆಗುತ್ತೆ. ಸೊ ಎಲ್ಲರಿಗೂ ಮೋಸ್ಟ್ ಆಫ್ ದ ಮನೇಲಿ ಒಬ್ಬರಿಗೆ ಮೂಗಲ್ಲಿ ಇನ್ಫೆಕ್ಷನ್ ಬಂದ್ರೆ ಕಾಮನ್ ಕೋಲ್ಡ್ ಅಂತ ನಾವ್ ಏನ್ ಕರಿತೀವಿ, ಅದು ಇನ್ನೊಬ್ರಿಗೆ ಹರಡೋ ಚಾನ್ಸಸ್ ಸರ್ವೇ ಸಾಧಾರಣ. ಯಾರಿಗೆ ಸ್ವಲ್ಪ ಲಂಗ್ ಇಮ್ಯುನಿಟಿ ಕಮ್ಮಿ ಇರುತ್ತಲ್ವಾ, ಸೊ ಯಾರಿಗೆ ಲಂಗ್ ಕೆಪಾಸಿಟೀಸ್ ಕಮ್ಮಿ ಇರುತ್ತೆ, ಯಾರಿಗೆ ಓವರ್ ಆಲ್ ಹೆಲ್ತ್ ಸ್ಟೇಟಸ್ ಚೆನ್ನಾಗಿರಲ್ಲ, ಕ್ರೋನಿಕ್ ಡಯಾಬಿಟೀಸ್, ಕ್ರೋನಿಕ್ ಹೈಪರ್ ಟೆನ್ಷನ್ ಅಥವಾ ಏನೋ ಒಂದು ಸಿಗ್ನಿಫಿಕೆಂಟ್ ಹೆಲ್ತ್ ಇಶ್ಯೂಸ್ ಇರೋರಿಗೆ ಸಿಂಪಲ್ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಅಂತ ನಾವೇನ್ ಕರಿತೀವಿ, ಅದರಿಂದಾನೇ ಲೋವರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ದಟ್ ಕ್ಯಾನ್ ಮೂಗಲ್ಲಾಗೋ ಇನ್ಫೆಕ್ಷನ್ ನಮ್ಮ ಶ್ವಾಸಕೋಶಕ್ಕೆ ಹರಡ್ಬೋದು. ಆವಾಗ ಆ ಡಿಸೀಸ್ ನ ಇಂಪ್ಲಿಕೇಶನ್ಸ್ ಜಾಸ್ತಿ ಆಗುತ್ತೆ. ಸರ್, ಈಗ ಕ್ಷಯ ರೋಗ ಅನ್ನುವಂಥದ್ದು ಅಥವಾ TB ಟ್ಯೂಬರ್ಕ್ಯುಲೋಸಿಸ್ ಅಂತ ನಾವು ಎಲ್ಲರೂ ಕಾಮನ್ ಆಗಿ ಕೇಳಿರ್ತೀವಿ. ಈ ಕ್ಷಯ ರೋಗ ಅಂದ್ರೆ ಏನು ಸರ್? ಫಸ್ಟ್ ಆಫ್ ಆಲ್ ಕ್ಷಯ ರೋಗ ಅಂದ್ರೆ ಟ್ಯೂಬರ್ಕ್ಯುಲೋಸಿಸ್ ಅಂತ ಒಂದು ಕಂಡೀಷನ್. ಅದು ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೆ ಅನ್ನೋ ಒಂದು ಬ್ಯಾಕ್ಟೀರಿಯಾ ನಮ್ಮ ಬಾಡಿಯಲ್ಲಿ ಇನ್ಫೆಕ್ಷನ್ ಕಾಸ್ ಮಾಡುತ್ತೆ. ಅದು ಶ್ವಾಸಕೋಶದಲ್ಲಿ ಇರ್ಬೋದು, ಅಥವಾ ಲಿಂಫ್ ನೋಡ್ಸ್ ಅಂತ ಕರಿತೀವಿ, ಲಿಂಫ್ ನೋಡ್ ಅಲ್ಲಿ ಇರ್ಬೋದು, ಬೋನ್ ಅಲ್ಲಿ ಇರ್ಬೋದು, ಅಬ್ಡಮನ್ ಅಲ್ಲಿ ಇರ್ಬೋದು, ಬ್ರೈನ್ ಅಲ್ಲಿ ಇರ್ಬೋದು, ಸೊ ಕಿಡ್ನಿಯಲ್ಲಿ ಇರ್ಬೋದು. ಈ ತರ ವಿವಿಧ ಅಂಗಾಂಗಗಳಲ್ಲಿ ಇದು ಇನ್ಫೆಕ್ಷನ್ ಕಾಸ್ ಮಾಡುತ್ತೆ. ಸೊ ದಟ್ ಈಸ್ ನೋನ್ ಎಸ್ ಟ್ಯೂಬರ್ಕ್ಯುಲೋಸಿಸ್. ಇವಾಗ ನಾವು ಲಂಗ್ ಅಲ್ಲಿ ಅದು ಟ್ಯೂಬರ್ಕ್ಯುಲೋಸಿಸ್ ಡಿಸೀಸ್ ಆದ್ರೆ ವಿ ಕಾಲ್ ಇಟ್ ಅಸ್ ಪಲ್ಮನರಿ ಟ್ಯೂಬರ್ಕ್ಯುಲೋಸಿಸ್. ಈಗ ಅಬ್ಡಮನ್ ಅಲ್ಲಿ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸಿಸ್ಟಮ್ ಅಲ್ಲಿ ಟ್ಯೂಬರ್ಕ್ಯುಲೋಸಿಸ್ ಆದ್ರೆ ವಿ ಕಾಲ್ ಇಟ್ ಅಸ್ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ಯೂಬರ್ಕ್ಯುಲೋಸಿಸ್. ಕಣ್ಣಲ್ಲಿ ಕೆಲವರಿಗೆ ಆದಾಗ ವಿ ಕಾಲ್ ಇಟ್ ಅಸ್ ಟ್ಯೂಬರ್ಕ್ಯುಲೋಸಿಸ್ ಇನ್ ದ ಐಸ್. ಸೊ ಬ್ರೈನ್ ಅಲ್ಲಿ ಆದಾಗ ಈ ತರ ಬ್ರೈನ್ ಟ್ಯೂಬರ್ಕ್ಯುಲೋಸಿಸ್. ಈ ತರ ವಿವಿಧ ಲಿಂಫ್ ನೋಡ್ TB ಅಂತ ಡಿಫ್ರೆಂಟ್ ಆರ್ಗನ್ಸ್ ಅಲ್ಲಿ ಅದು ಕಾಸ್ ಮಾಡ್ಬೋದು. ಕೆಲವೊಂದ್ಸಲ 3-4 ಆರ್ಗನ್ಸ್ ಒಟ್ಟಿಗೆ ಅದು ಇನ್ವಾಲ್ವ್ ಆಗಿ ಟ್ಯೂಬರ್ಕ್ಯುಲೋಸಿಸ್ ಕಾಸ್ ಮಾಡ್ಬೋದು.
ಓಕೆ ಸರ್, ನಾವು ಟಿಬಿ ಅಂದ್ರೆ ಬರೀ ಒಂದು ಶ್ವಾಸಕೋಶಕ್ಕೆ ಬರುವಂತದ್ದು ಅಂತ ನಾವು ತಿಳ್ಕೊಂಡಿದ್ವಿ, ಇಷ್ಟೆಲ್ಲ ಟಿಬಿ ಇದೆಯಾ ಅಂತ. ಮೆಜಾರಿಟಿ ಆಫ್ ದ ಟೈಮ್ಸ್ ಹೆಚ್ಚಾಗಿ ಅದು ಲಂಗಲ್ಲೇ ಟ್ಯೂಬರ್ಕ್ಲೋಸಿಸ್ ಇನ್ಫೆಕ್ಷನ್ ಜಾಸ್ತಿ ಆಗೋದು. ಸೊ ಒಂದು 15-20% ಆಫ್ ದಟ್ ವಿ ಕಾಲ್ ಇಟ್ as ಎಕ್ಸ್ಟ್ರಾ ಪಲ್ಮನರಿ ಟ್ಯೂಬರ್. ಓಕೆ ಸರ್, ಹಾಗಾದ್ರೆ ಈ ಟ್ಯೂಬರ್ಕ್ಯುಲೋಸಿಸ್ ಅಥವಾ ಟಿಬಿಗೆ, ಕ್ಷಯರೋಗಕ್ಕೆ ಏನೆಲ್ಲ ಕಾರಣಗಳಿರ್ಬೋದು ಸರ್? ಇಂಡಿಯಾ ಇಸ್ ಎ ಹೈ ಬರ್ಡನ್ ಕಂಟ್ರಿ ಆಫ್ ಟ್ಯೂಬರ್ಕ್ಲೋಸಿಸ್ ಅಂತ ಕರಿತೀವಿ. ಸೊ ಮುಂಚೆಯಿಂದ ಸುಮಾರು ಡಿಕೇಡ್ಸ್ ಸೆಂಚುರೀಸ್ ಇಂದಾನೆ ನಮ್ಗೆ ಟ್ಯೂಬರ್ಕ್ಲೋಸಿಸ್ ಇಂಡಿಯಾಲಿ ಹೆಚ್ಚಾಗಿದೆ. ಹಾಗಾಗಿ ನಮ್ದ್ರಲ್ಲಿ ಮೆನಿ ಆಫ್ ಅಸ್ ವಿಲ್ ಹ್ಯಾವ್ ಟ್ಯೂಬರ್ಕ್ಲೋಸಿಸ್ ಬ್ಯಾಕ್ಟೀರಿಯಾ, ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಲೈ ನಮ್ಮ ಬಾಡಿಯಲ್ಲಿ ಡಾರ್ಮೆಂಟ್ ಫಾರ್ಮ್ ಅಲ್ಲಿ ಇರುತ್ತೆ. ಅಂದ್ರೆ ಅದು ಆಕ್ಟಿವ್ ಆಗಿರಲ್ಲ. ಸೊ ಇಟ್ ವಿಲ್ ಬಿ ಡಾರ್ಮೆಂಟ್. ಯಾವಾಗ ನಮ್ಗೆ ಇಮ್ಯುನಿಟಿ ಕಮ್ಮಿ ಆಗುತ್ತೆ, ಏನಾದ್ರೂ ಅದಕ್ಕೆ ಇನ್ಫೆಕ್ಷನ್ ಮಾಡೋ ಕೆಪಾಸಿಟಿ ಹೆಚ್ಚಾದಾಗ ಬಾಡಿಯಲ್ಲಿ ಅದು ಡಿಸೀಸ್ ಆಗಿ ಕನ್ವರ್ಟ್ ಆಗುತ್ತೆ. ಪ್ರೈಮರಿ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಪ್ರೈಮರಿ ಕಾಂಪ್ಲೆಕ್ಸ್ ಮೋಸ್ಟ್ ಆಫ್ ದೆಮ್ ನಮ್ಮ ಚಿಕ್ಕ ವಯಸ್ಸಲ್ಲಿ ನಮ್ಗೆ ಅದು ಇನ್ಫೆಕ್ಷನ್ ಆಗಿ ಅದು ಡಾರ್ಮೆಂಟ್ ಫಾರ್ಮ್ ಅಲ್ಲಿ ಇರುತ್ತೆ. ಸೊ ಆಮೇಲೆ ಯಾವಾಗಾದ್ರೂ ಅದಕ್ಕೆ ಒಂದು ಆಪರ್ಚುನಿಟಿ ಸಿಕ್ಕಿದಾಗ, ಇಮ್ಯುನಿಟಿ ಕಮ್ಮಿ ಆದಾಗ ಅದು ಒಂದು ಡಿಸೀಸ್ ಆಗಿ ಟ್ರಾನ್ಸ್ಫಾರ್ಮ್ ಆಗೋಕ್ಕೆ ಅದಕ್ಕೊಂದು ಚಾನ್ಸ್ ಸಿಗುತ್ತೆ. ಓಕೆ, ಹಾಗಾದ್ರೆ ಯಾವ ಏಜ್ ನಲ್ಲಿ, ಯಾವ ವಯಸ್ಸಿನಲ್ಲಿ ಟಿಬಿ ಕಾಣಿಸ್ಕೊಳ್ಳೋದು ಸಹಜ ಅಂತ ನೀವು ನೋಡಿದಿರಾ? ಸೊ ಟಿಬಿ ಪರ್ಟಿಕ್ಯುಲರ್ಲಿ ಈ ವಯಸ್ಸಲ್ಲೇ ಜಾಸ್ತಿ ಅಂತ ಏನಿಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋವರೆಗೂ ಸಹ ಟಿಬಿ ಯಾವಾಗಾದ್ರೂ ಎಲ್ಲ ಏಜ್ ಅಲ್ಲೂ ಇದು ಜಾಸ್ತಿನೇ ಕಾಣಿಸ್ಕೊಳ್ಳುತ್ತೆ. ಸೊ ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಇರುತ್ತೆ. ಆ ರಿಸ್ಕ್ ಫ್ಯಾಕ್ಟರ್ಸ್ ಯಾರಿಗೆ ಇಮ್ಯುನಿಟಿ ಕಮ್ಮಿ ಇದೆ, ಟ್ಯೂಬರ್ಕ್ಲೋಸಿಸ್ ಪೇಷಂಟ್ಸ್ ಯಾರಿಗೆ ಜಾಸ್ತಿ ಆಗುತ್ತೆ ಅಂದ್ರೆ ಇಮ್ಯುನಿಟಿ ಕಮ್ಮಿ ಇರೋರಲ್ಲಿ, ಮತ್ತೆ ಕೆಲವೊಂದು ಟ್ಯೂಬರ್ಕ್ಲೋಸಿಸ್ ಪೇಷಂಟ್ಸ್ ನ ನೋಡ್ತಾ ಇರೋ ಮೆಡಿಕಲ್ ಸ್ಟಾಫ್ಗಳಲ್ಲಿ, ಹಾಗೆ ಕೆಲವು ಪ್ರೆಗ್ನೆನ್ಸಿ ಟೈಮಲ್ಲಿ ಹೆಚ್ಚಾಗಿ ಕಾಣಿಸ್ಕೋಬಹುದು. ಡಯಾಬಿಟಿಸ್ ಇರೋರಿಗೆ, ಇಮ್ಯುನಾಲಜಿಕಲ್ ಡ್ರಗ್ಸ್, ಕೀಮೋಥೆರಪಿ, ಈ ತರ ಇಮ್ಯೂನ್ ಸಪ್ರೆಷನ್ ಡ್ರಗ್ ಎಲ್ಲಾನು ಟ್ಯೂಬರ್ಕ್ಲೋಸಿಸ್ ಹೆಚ್ಚಾಗಿ ಕಾಣಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಓಕೆ ಸರ್, ಹಾಗಾದ್ರೆ ಈ ಮಕ್ಕಳಲ್ಲಿ ಟಿಬಿ ಕಾಣಿಸ್ಕೊಳ್ಬಹುದಾ? ಕಾಣಿಸ್ಕೊಂಡ್ರೆ ಯಾವ ರೀತಿಯಾಗಿರುತ್ತೆ ಅಂತ? ಸೊ ಮಕ್ಕಳಲ್ಲಿ ಯಾರಿಗೆ ಆಗ್ಲಿ ನಾರ್ಮಲಿ ನಾವ್ ಹೇಳ್ದಂಗೆ ಲಂಗ್ ಟ್ಯೂಬರ್ಕ್ಲೋಸಿಸ್ ಇಸ್ ಮೋರ್ ಕಾಮನ್. ಹಾಗಾಗಿ ಯಾರಿಗೆ ಕೆಮ್ಮು ಹೆಚ್ಚಾಗಿ 2-3 ವಾರದ ಮೇಲೆ ಕೆಮ್ಮಿದೆ, ಜ್ವರ, ಎಸ್ಪೆಷಲಿ ಈವ್ನಿಂಗ್ ರೈಸ್ ಇನ್ ಟೆಂಪರೇಚರ್, ಸಾಯಂಕಾಲದ ಜ್ವರ ಬರೋದು, ಆಮೇಲೆ ತೂಕ ಕಮ್ಮಿ ಆಗುವಂಥದ್ದು, ಆಮೇಲೆ ಊಟ ಮಾಡದಿರ ಹಸಿವು ಕಮ್ಮಿ ಆಗುವಂಥದ್ದು. ಸೊ ಇವೆಲ್ಲ ಲಕ್ಷಣಗಳು ಇವೆಲ್ಲ ಮೇಜರ್ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಆಫ್ ಟ್ಯೂಬರ್ಕ್ಲೋಸಿಸ್ ಅಂತ ನಾವು ಹೇಳ್ತೀವಿ. ಸೊ ಇಂಥವರಲ್ಲಿ ನಾವು ಮತ್ತೆ ಕೆಲವೊಂದು ಮೆಡಿಕಲ್ ಎಕ್ಸಾಮಿನೇಷನ್ ಮತ್ತು ಟೆಸ್ಟ್ ಮಾಡಿ ಟಿಬಿ ಇದೆಯಾ ಇಲ್ವಾ ಅಂತ ನಾವು ದೃಢೀಕರಿಸ್ಕೊಬೇಕಾಗತ್ತೆ. ಓಕೆ ಸರ್, ಹಾಗಾದ್ರೆ ಮಕ್ಕಳಲ್ಲೂ ಸೇಮ್ ಸಿಂಪ್ಟಮ್ಸ್, ಅಡಲ್ಟ್ಸ್ ಅಲ್ಲೂ, ವಯಸ್ಕರಲ್ಲೂ ಕೂಡ ಅದೇ ರೀತಿಯಾದ ಸಿಂಪ್ಟಮ್ಸ್ ಇರುತ್ತೆ. ಯಾವ ರೀತಿಯಾದ ಲಕ್ಷಣಗಳಿರುತ್ತೆ? ಅದೇ ಲಂಗ್ ಟ್ಯೂಬರ್ಕ್ಲೋಸಿಸ್ ಅಲ್ಲಿ ನಾನು ಹೇಳ್ದಂಗೆ ಇದೇ ಸಿಂಪ್ಟಮ್ಸ್. ಆರ್ಗನ್ ರಿಲೇಟೆಡ್, ಇವಾಗ ನಾವು ಕೆಲವರಿಗೆ ಟಿಬಿ ಮೆನಿಂಜೈಟಿಸ್ ಅಂತ ಕರಿತೀವಿ, ಮೆದುಳು ಜ್ವರ ಅಂತ ಏನ್ ಹೇಳ್ತೀವಲ್ಲ. ಸೊ ಅವಾಗ ಅವ್ರಿಗೆ ಜ್ವರ ಬರೋದು, ಕೆಲವರಿಗೆ ಫಿಟ್ಸ್ ಬರೋದು, ಜ್ಞಾನ ತಪ್ಪೋದು. ಸೊ ಆತರ ಡಿಪೆಂಡಿಂಗ್ ಆನ್ ವಿಚ್ ಆರ್ಗನ್ ದ ಬ್ಯಾಕ್ಟೀರಿಯಾ ಇಸ್ ಇನ್ವಾಲ್ವಿಂಗ್. ಸೊ ಆ ಆರ್ಗನ್ಗೆ ತಕ್ಕನಂಗೆ ಸಿಂಪ್ಟಮ್ಸ್ ಬರುತ್ತೆ. ಈಗ ಬ್ರೈನ್ಗೆ ನಾನು ಹೇಳ್ದಂಗೆ ಅದು ಫಿಟ್ಸು, ಜ್ಞಾನ ತಪ್ಪೋದು, ಮೆದುಳು ಜ್ವರ ಸಿಂಪ್ಟಮ್ಸ್ ಬರುತ್ತೆ. ಯಾರಿಗೆ ಅಬ್ಡಮಿನಲ್ ಟಿಬಿ ಇದೆ ಅವ್ರಿಗೆ ಏನು ಊಟ ಮಾಡಕ್ಕೆ ಆಗಲ್ಲ, ಹೊಟ್ಟೆ ನೋವು ಬರೋದು. ಸೊ ಕೆಲವರಿಗೆ ಇಂಟೆಸ್ಟೈನಲ್ ಅಬ್ಸ್ಟ್ರಕ್ಷನ್ಸ್ ಅಂತ, ಸೊ ಊಟ ಮಾಡ್ಲಿಕ್ಕೆ ಆಗಲ್ಲ, ಹಾಗಾಗಿ ಕೆಲವರಿಗೆ ಟಾಯ್ಲೆಟ್ ಪಾಸ್ ಆಗಲ್ಲ. ಸೊ ಈ ತರ ಟಿಬಿ ಇಸ್ ಎ ವೈಡ್ ಸ್ಪೆಕ್ಟ್ರಮ್ ಆಫ್ ಸಿಂಪ್ಟಮ್ಸ್ ಕೂಡ ತುಂಬಾ ವೈಡ್ ಆಗಿರುತ್ತೆ. ಯೂರಿನರಿ ಬ್ಲಾಡರ್ ಇನ್ವಾಲ್ವ್ ಆದಾಗ ಅದ್ರ ತಕ್ಕನಂಗೆ ಸಿಂಪ್ಟಮ್ಸ್ ಇರುತ್ತೆ. ಸೊ ಲಿಂಫ್ ನೋಡ್ಸ್ ಬರುತ್ತೆ. ಲಿಂಫ್ ನೋಡ್ ಟ್ಯೂಬರ್ಕ್ಲೋಸಿಸ್ ಕೆಲವೊಂದ್ಸಲ ಬೇರೆ ಏನೂ ಸಿಂಪ್ಟಮ್ಸ್ ಇರಲ್ಲ, ಮಾಮೂಲಿಯಾಗಿ ಜಸ್ಟ್ ಜ್ವರ ಇರುತ್ತೆ, ಪ್ಲಸ್ ಇಲ್ಲಿ ಏನಾದ್ರು ಗಡ್ಡೆಗಳು ಕಾಣಿಸ್ಕೊಳ್ಳುತ್ತೆ. ಸರ್ವೈಕಲ್ ಏರಿಯಾ ಅಂತ ಕರಿತೀವಿ, ಆಕ್ಸಿಲರಿ ಏರಿಯಾ, ನಮ್ಮ ಆರ್ಮ್ ಪಿಟ್ಸ್ ಅಲ್ಲಿ ಗಡ್ಡೆಗಳು ಬರೋದು, ಕತ್ತತ್ರ ಚಿಕ್ಕ ಚಿಕ್ಕ ಗಡ್ಡೆಗಳು ಬರೋದು. ಸೊ ಇವೆಲ್ಲ ದೀಸ್ ಆರ್ ದ ಸೈನ್ಸ್ ಆಫ್ ಲಿಂಫ್ ನೋಡ್ ಟ್ಯೂಬರ್ಕ್ಲೋಸಿಸ್. ಓಕೆ ಸರ್, ಹಾಗಾದ್ರೆ ಈ ಒಂದು ಕ್ಷಯ ರೋಗ ಅಂತ ಕಾಣಿಸ್ಕೊಂಡಾಗ ಕೆಮ್ಮು ಸಹಜವಾಗಿ ಬರುತ್ತೆ ಅನ್ನುವಂಥದ್ದು ಈಗೆಲ್ಲ ಅವೇರ್ನೆಸ್ ಇದೆ, ನೀವು ಕೂಡ ತಿಳಿಸ್ಕೊಟ್ರಿ. ಈ ಕ್ಷಯ ರೋಗದ ಕೆಮ್ಮಿಗೂ ನಾರ್ಮಲ್ ಕೆಮ್ಮಿಗೂ ಏನ್ ಡಿಫ್ರೆನ್ಸ್? ಇದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಮೇಡಮ್ ತಾವು ಕೇಳಿದ್ದು. ಸೊ ಕೆಮ್ಮು ಅನ್ನೋದು ನಮ್ಗೆ ಇಡೀ ಪ್ರಪಂಚದಲ್ಲೇ ಡಾಕ್ಟರ್ ಹತ್ರ ಪೇಷಂಟ್ ಹೋಗ್ಲಿಕ್ಕೆ ಏನಪ್ಪಾ ಮೇಜರ್ ಕಾರಣ? ಮೋಸ್ಟ್ ಕಾಮನ್ ಸಿಂಪ್ಟಮ್ ಫಾರ್ ಎ ಪೇಷಂಟ್ ಟು ಪ್ರೆಸೆಂಟ್ ಟು ಎ ಡಾಕ್ಟರ್ ಇಸ್ ಕೆಮ್ಮು. ಪ್ರಪಂಚದಲ್ಲಿ ಕೆಮ್ಮುದು ಹಾಗೆ, ಕೆಮ್ಮು ಒಂದು ಸಣ್ಣ ರೀಸನ್ ಇಂದ ಹಿಡಿದು ಕ್ಯಾನ್ಸರ್ ವರೆಗೂ ಕೆಮ್ಮೆ ಬರುತ್ತೆ. ಸೊ ಕೆಮ್ಮು ಬಂದವ್ರಿಗೆಲ್ಲ ಕ್ಯಾನ್ಸರ್ ಅಲ್ಲ, ಹಾಗಂತ ಕೆಮ್ಮು ನೆಗ್ಲೆಕ್ಟ್ ಮಾಡೋ ಹಾಗೂ ಇಲ್ಲ.
ಸೊ ನಾವು ಯಾವಾಗ ನಾನು ಹೇಳ್ದಂಗೆ 2 ವಾರದಿಂದ ಮೇಲೆ ನಮಗೆ ಕೆಮ್ಮಿದ್ದಾಗ, ಕೆಮ್ಮು ಜೊತೆ ಮೋಸ್ಟ್ ಆಫ್ ದ ಟೈಮ್ಸ್ ಕಫ ಬರುತ್ತೆ, ಆ ಸ್ಪುಟಮ್ ಅಂತ ಕರಿತೀವಿ. ಪ್ರೊಡಕ್ಟಿವ್ ಕಾಫ್ ಇದ್ದಾಗ ಮತ್ತೆ ಅದು ಪ್ರೊಲಾಂಗ್ಡ್ ಇದ್ದಾಗ, ಮಿನಿಮಮ್ 2 ವಾರದಿಂದ 3 ವಾರ ಇದ್ದಾಗ, ಅದ್ರ ಜೊತೆ ಜ್ವರ ಇದ್ದಾಗ, ಸೊ ಊಟ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ, ಮತ್ತೆ ವೆಯ್ಟ್ ಕೂಡ ಸ್ವಲ್ಪ ಕಮ್ಮಿ ಆಗ್ತಾ ಇದೆ ನಮ್ಗೆ ಗೊತ್ತಿಲ್ಲದ ಹಾಗೆ, ಪುನಃ ನಾರ್ಮಲ್ ಟ್ಯಾಬ್ಲೆಟ್ಸ್ ಕೆಮ್ಮಿಗೆ ಏನ್ ಟ್ರೀಟ್ಮೆಂಟ್ ಕೊಟ್ಟಿದ್ರು ಅದು ಸರಿಯಾಗಿ ರೆಸ್ಪಾಂಡ್ ಆಗ್ತಿಲ್ಲ ಅನ್ನೋವಾಗ ವಿ ಹ್ಯಾವ್ ಟು ಹ್ಯಾವ್ ಎ ಥಿಂಕಿಂಗ್ ದಟ್ ಇಟ್ ಕ್ಯಾನ್ ಬಿ ಟ್ಯೂಬರ್ಕ್ಲೋಸಿಸ್, ಅಥವಾ ಬೇರೆ ಈ ಕೆಮ್ಮಿಗೆ ಕಾರಣ ಇನ್ನು ಏನಾದ್ರು ಇದೆಯಪ್ಪ ಅಂತ ನಾವೇ ಆಕ್ಟಿವ್ ಆಗಿ ಸರ್ಚ್ ಮಾಡುವಂತ ಒಂದು ಸಂದರ್ಭ. ಈಗ ಒಬ್ರು ಕಾಲರ್ ರೆಡಿ ಆಗಿದ್ದಾರೆ ಸರ್, ಮಾತಾಡ್ಸೋಣ. ಹಲೋ, ನಮಸ್ತೆ. ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿರೋದು? ನಾವು ಕೆಂಪಣ್ಣ ಅಂತ ಹೇಳಿ, ಮಟ್ನೂರಿಗೆ ಟಿವಿ ಕಾಯಿಲೆ ಇತ್ತು ಸರ್. ಡಾಕ್ಟರ್ ಇದ್ದಾರೆ, ಮಾತಾಡಿ. ನಮಸ್ಕಾರ ಕೆಂಪಣ್ಣವ್ರೆ, ಹೇಳಿ. ಕೈ ಕೊಡಿ. ಮಾತಾಡಿ. ನಮಸ್ಕಾರ ಕೆಂಪಣ್ಣವ್ರೆ, ಕೇಳಿಸ್ಕೊಂತ ಇದ್ದೀನಿ, ಹೇಳಿ. ಟಿವಿ ಕಾಯಿಲೆ ಇತ್ತು ಮೊದಲು. ಹೌದಾ? 15 ವರ್ಷ ಮುಂಚೆ. ಈಗ ಕೈ ಕಾಲೆಲ್ಲ ಹೊಡ್ತ ಚಳಿ ಚಳಿ ಆಗ್ತದೆ, ಇದಾಗ್ತದೆ. ಅದೇನೋ ಅಟ್ಯಾಕ್ ಆಗಿದ್ದೇನೋ ಅಂತ. ಸೊ ಅದೇ ಅಂತ ಡೈರೆಕ್ಟ್ ಆಗಿ ಹೇಳಕ್ ಆಗಲ್ಲ, ಇನ್ನೂ ಸ್ವಲ್ಪ ನಿಮ್ಮಿಂದ ಮಾಹಿತಿ ಪಡ್ಕೋಬೇಕು. ಪ್ಲಸ್ ನೀವು ನಿಮ್ಗೆ ತೊಂದರೆ ಏನಿದೆ ಅಂತ ಚೆನ್ನಾಗಿ ಇನ್ನೂ ತಿಳ್ಕೊಬೇಕಾಗತ್ತೆ. ಯಾವ ಊರು ತಮ್ದು? ನಮ್ಮದ್ರಲ್ಲಿ ಸಗರಗೊಳ್ಳ ಹತ್ರ ಬೂತಿನಹಳ್ಳಿ. ಹೌದಾ? ದಯವಿಟ್ಟು ನೋಡಿ ಸರ್, ಸ್ವಲ್ಪ ವಯಸ್ಸಾದಂಗ ಆಗಿದೆ ನಿಮ್ಗೆ. 65. ದಯವಿಟ್ಟು ನಿಮ್ಮ ಮನೆ ಹತ್ರ ಇರೋ ಡಾಕ್ಟರ್ಗೆ ಯಾರಾದ್ರೂ ನೀವು ತೋರಿಸಿ ಅವ್ರ ಹತ್ರ ಒಂದು ಸಲಹೆ ಪಡಿಬೇಕು ನೀವು. ಇದು ನನ್ಗೆ ನೀವು ಇಷ್ಟು ಮಾಹಿತಿಯಲ್ಲಿ ಅದು TB ಇಲ್ಲ ಅಂತ ನನ್ಗೆ ಅನ್ನಿಸ್ತಾ ಇದೆ, ಬಟ್ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು. ಓಕೆ, ಧನ್ಯವಾದ ಕರೆ ಮಾಡಿದಕ್ಕಾಗಿ. ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಟೆಸ್ಟ್ ಮಾಡಿಸ್ಬೇಕು, ಇದು TBನ ಅಲ್ವಾ ಗೊತ್ತಾಗಬೇಕು ಅಂತಂದ್ರೆ ನೀವು ಟ್ರಸ್ಟ್ವೆಲ್ ಹಾಸ್ಪಿಟಲ್ಗೆ ಬರ್ಬೋದು. ಇಲ್ಲಿ ಬಂದು JC ರೋಡ್ ಬೆಂಗಳೂರಿನಲ್ಲಿ ನಿಮ್ಗೆ ಯಾವ್ದು ಟೆಸ್ಟ್ ಬೇಕು ಅಲ್ಲಿ ಡಾಕ್ಟರ್ಸ್ ನಿಮ್ಗೆ ಸಜೆಸ್ಟ್ ಮಾಡ್ತಾರೆ. ಓಕೆ ಸರ್, ಈಗ TB ಅಂತ ಗೊತ್ತಾಗಬೇಕು ಅಂತಂದ್ರೆ ಅದನ್ನ ಹೇಗೆ ಕಂಡುಹಿಡಿಯೋದು ಸರ್? ಸೊ ಫಸ್ಟ್ ಯಾವುದೇ ಡಯಾಗ್ನೋಸಿಸ್ ಇರ್ಲಿ ಮೇಡಮ್, ನಾವು ಒಂದು ಸಿಂಪ್ಟಮ್ಸ್, ಪೇಷಂಟ್ಗೆ ಏನು ಸಿಂಪ್ಟಮ್ಸ್ ಬರ್ತಾ ಇದೆ, ಏನು ತೊಂದರೆ ಅವ್ರಿಗೆ ಆಗ್ತಾ ಇದೆ ಅನ್ನೋದ್ರ ಮೇಲೆ ಸಸ್ಪಿಷನ್ ಸ್ಟಾರ್ಟ್ ಆಗುತ್ತೆ. ಸೊ ಹಾಗೆ ಇವಾಗ TBಗೆ ನಾವು ಮೋಸ್ಟ್ ಕಾಮನ್ಲಿ ಲಂಗ್ ಎಕ್ಸ್ರೇ ಮಾಡ್ತೀವಿ. ಲಂಗ್ ಎಕ್ಸ್ರೇ ಮತ್ತೆ ಕೆಲವೊಂದ್ಸಲ CT ಸ್ಕ್ಯಾನ್ ಬೇಕಾಗುತ್ತೆ. ಕಫ ಪರೀಕ್ಷೆ ಇದನ್ನ ಸುಮಾರು ಜನ ಮರೀತಾರೆ. ನಾವು ಆ ಟೆಸ್ಟ್ ಮಾಡಿಸಿದೀವಿ, ಈ ಟೆಸ್ಟ್ ಮಾಡಿಸಿದೀವಿ, ಇದು ಮಾಡಿಸಿದೀವಿ, ಅಲ್ಲಿ ಸ್ಕ್ಯಾನ್ ಮಾಡಿಸಿದೀವಿ, ಹೊಟ್ಟೆ ಸ್ಕ್ಯಾನ್ ಮಾಡಿಸಿದೀವಿ. ಕಫ ಪರೀಕ್ಷೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಸೊ ಕಫದಲ್ಲಿ TB ಕ್ರಿಮಿ ಇದೆಯಾ ಇಲ್ವಾ ಅಂತ ಗೊತ್ತಾಗತ್ತೆ. ಸೊ ಕೆಲವೊಂದ್ಸಲ ಕಫದಲ್ಲಿ ಕ್ರಿಮಿ ಇಲ್ದೇನು ಸ್ಟಿಲ್ ಇಟ್ ಕುಡ್ ಬಿ TB. ಸೊ ಅದನ್ನು ಸ್ಪುಟಮ್ ನೆಗೆಟಿವ್ ಇದೆ ಸರ್, ನಂಗೆ TB ಇಲ್ಲ, ಸೊ ಇರ್ಲಿಕ್ಕಿಲ್ಲ. ಬಟ್ ಕೆಲವೊಂದ್ಸಲ ಸ್ಪುಟಮ್ ಅಲ್ಲಿ ಆ TBನ ನಾವು ಕಂಡಿಡಿಯಕ್ ಆಗಿರಲ್ಲ. So still it can be TB based on other signs and symptoms. So these two are important madam. ಒಂದು ಎಕ್ಸ್ರೇ ಮಾಸ್ ಲೆವೆಲ್ ಅಲ್ಲಿ ಒಂದು ಎಕ್ಸ್ರೇ ಮತ್ತೆ ಒಂದು ಸ್ಪುಟಮ್ ಟೆಸ್ಟ್. So these are very important. ಇದಾದ್ಮೇಲೆ ಎಲ್ಲಾ ಪೇಷಂಟು ಡಿಫ್ರೆಂಟ್ ಇರ್ತಾರೆ. ಸೊ ಒಂದು ಡಾಕ್ಟರ್ನ ಸಲಹೆ ಪಡೆದು ಹೆಚ್ಚಿನ ಟೆಸ್ಟ್ ಏನಾದ್ರು ಬೇಕಾ, ಹೆಚ್ಚಿನ ಎಕ್ಸಾಮಿನೇಷನ್ಸ್ ಏನಾದ್ರು ಬೇಕಾ ನೋಡ್ಬೇಕಾಗುತ್ತೆ. ಸರ್, ಈಗ ಒಬ್ಬರಿಗೆ ಬರುವಂತ ಕ್ಷಯ ರೋಗಕ್ಕೂ ಮತ್ತೊಬ್ಬರಿಗೆ ಕಾಣಿಸ್ಕೊಳ್ಳುವಂತ ಕ್ಷಯ ರೋಗಕ್ಕೂ ಏನಾದ್ರೂ ಡಿಫ್ರೆನ್ಸ್ ಇರುತ್ತಾ? ಎಲ್ರಿಗೂ ಸಾಮಾನ್ಯವಾಗಿ ಒಂದೇ ಸಿಂಪ್ಟಮ್ಸ್ ಇರುತ್ತಾ? ಅದೇ ನಾವು ಹೆಚ್ಚಾಗಿ ನೋಡುವಂತದ್ದು ಒಂದು ಟಿಪಿಕಲ್ ಸಿಂಪ್ಟಮ್ಸ್ ಅಂತ ಇರುತ್ತೆ. ಈಗ ಈ ರೋಗಕ್ಕೆ ಈ ರೋಗದ ಲಕ್ಷಣಗಳು ಕಾಮನ್ ಆಗಿರುತ್ತೆ. ಕ್ಲೋಸ್ ಟು 90% ಆಫ್ ದ ಪೇಷಂಟ್ಸ್ಗೆ ಒಂದೇ ತರದ ಸಿಂಪ್ಟಮ್ಸ್ ಇರುತ್ತೆ. ಇನ್ನೊಂದು 10%, 15% ಜನಕ್ಕೆ ಸಿಂಪ್ಟಮ್ಸ್ ವೇರಿ ಆಗ್ಬೋದು. ಆದ್ರೆ ನಾನು ಹೇಳ್ದಂಗೆ ಲಂಗ್ ಅಲ್ಲಿ ಮತ್ತೆ ಲಂಗಿನ ಸುತ್ತ ಒಂದು ಕವರ್ ಇರುತ್ತೆ, ದಟ್ ಇಸ್ ಕಾಲ್ಡ್ ಅಸ್ ಪ್ಲೂರಾ. ಸೊ ಕೆಲವರಿಗೆ ಲಂಗ್ ಅಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲದೆ ಆ ಪ್ಲೂರಾ ಅಲ್ಲಿ ಲಂಗ್ ನೀರ್ ಸೇರ್ಕೊಳ್ಳೋದು, ದಟ್ ಇಸ್ ಕಾಲ್ಡ್ ಅಸ್ ಪ್ಲೂರಲ್ ಎಫ್ಯೂಷನ್. ಸೊ ಅದರಲ್ಲಿ ಒಂಥರ ಡಿಫ್ರೆಂಟ್ ಸಿಂಪ್ಟಮ್ಸ್ ಇರುತ್ತೆ. ಅದರಲ್ಲಿ ಕೆಮ್ಮಿದಾಗ ಅವ್ರಿಗೆ ಕಫ ಬರದೇ ಇರ್ಬೋದು. ಮೋಸ್ಟ್ಲಿ ಇಟ್ ಕ್ಯಾನ್ ಬಿ ಡ್ರೈ ಕಾಫ್ ಇರಬಹುದು. ಡ್ರೈ ಕಾಫ್ ಇದ್ರೆ TB ಇಲ್ಲ ಅಂತ ಹೇಳಕ್ ಬರಲ್ಲ. ಸೊ ನಾವು ಹೋಲಿಸ್ಟಿಕ್ ಆಗಿ ನೋಡ್ಬೇಕು ಒಂದು ಪೇಷಂಟ್ ನ. ಓಕೆ, ಅಂದ್ರೆ ಒಟ್ಟಿನಲ್ಲಿ ಕೆಮ್ಮು ಬಂದ್ರೆ ತುಂಬಾ ದಿನಗಳಿದ್ರೆ ಅದು ಟೆಸ್ಟ್ ಮಾಡಿಸ್ಕೊಳ್ಳೋದು ಒಳ್ಳೇದು. ಮುಖ್ಯವಾಗಿ ಕಫ ಪರೀಕ್ಷೆ ಮಾಡಿಸ್ಕೊಳ್ಳೋದು ಇನ್ನೂ ಒಳ್ಳೇದು. ಓಕೆ ಸರ್, ಈ ಒಂದು ಕ್ಷಯ ರೋಗ ಹರಡಬಹುದಾ? ಹರಡಿದ್ರೆ ಹೇಗೆ? ಇದ್ರದ್ದು ಕ್ಷಯ ರೋಗ ಹರಡುತ್ತೆ ಅನ್ನೋದ್ರಿಂದಾನೇ ಇಷ್ಟು ತೊಂದರೆ ಸುಮಾರು ದಶಕಗಳಿಂದ ಇದು ಮಾಡ್ತಾ ಇರೋದು. ಸೊ ಒಬ್ರಿಂದ ಒಬ್ರು ಹರಡೋ ಚಾನ್ಸಸ್ ತುಂಬಾ ಜಾಸ್ತಿ ಇದು. ಹಾಗೆ ಎಸ್ಪೆಷಲಿ ಸ್ಪುಟಮ್ ಪಾಸಿಟಿವ್ TBs ಅಂತ ನಾವೇನ್ ಕರಿತೀವಿ, ಕಫದಲ್ಲಿ TB ಕ್ರಿಮಿ ಕಂಡಿರೋರು, ದೇ ಹ್ಯಾವ್ ದ ಹೈಯೆಸ್ಟ್ ಚಾನ್ಸ್ ಆಫ್ ಟ್ರಾನ್ಸ್ಫರಿಂಗ್ ದಿಸ್ ಕಂಡೀಷನ್ ಟು ಅದರ್ ಪೀಪಲ್. ಸೊ ಹಾಗಾಗಿ ನಾವು ಅದ್ರ ಬಗ್ಗೆ ಕಾಳಜಿ ವಹಿಸ್ಕೋಬೇಕು.
ಸೊ ಯಾರೇ ಕಾಫ್ ಎಟಿಕೇಟ್ಸ್ ಅಂತ ನಾವೇನ್ ಕೋವಿಡ್ ಟೈಮಲ್ಲಿ ಕಲ್ತ್ವಿ, ಸೊ ಇದು ನಾವು ಕೋವಿಡ್ ಇಂದ ಅಲ್ಲ ಯಾವಾಗ್ಲೂ ಫಾಲೋ ಮಾಡ್ಬೇಕು ಇದನ್ನ. ಸೊ ನಾವು ಒಂದ್ಸಲ ಕಾಫ್ ಮಾಡಿದ್ರೆ ಮೆನಿ ಏರ್ ಬಾರ್ನ್ ಡಿಸೀಸ್ ಅಂತ ನಾವು ಏನ್ ಹೇಳ್ತೀವಲ್ಲ, ಸೊ ಈ ನಮ್ಮ ಕಫದಿಂದ ನಮ್ಮ ಕ್ರಿಮಿಗಳು ಅಟ್ಮಾಸ್ಫಿಯರ್ಗೆ ರಿಲೀಸ್ ಆಗುತ್ತೆ. ಸೊ ಈ ಏರ್ ಬಾರ್ನ್ ಡಿಸೀಸಸ್ ಅಲ್ಲಿ ಏನಂದ್ರೆ ಆ ಕ್ರಿಮಿ ಏರಲ್ಲೇ ಸುಮಾರು ಹೊತ್ತು ನಿಲ್ಲೋ ಕೆಪಾಸಿಟಿ ಇಟ್ಕೊಂಡಿರುತ್ತೆ. ಸೊ ಅದು ಇನ್ನೊಬ್ರು ಯಾರಾದ್ರೂ ಇನ್ಹೇಲ್ ಮಾಡಿ ಅವರ ಇಮ್ಯುನಿಟಿ, ಲಂಗ್ ಇಮ್ಯುನಿಟಿ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅವ್ರ ಇಮ್ಯುನಿಟಿ ಕಮ್ಮಿ ಇದ್ದಾಗ ದಿಸ್ ಕ್ಯಾನ್ ಕಾಸ್ ಎ ಡಿಸೀಸ್. ಓಕೆ ಸರ್, ಹಾಗಾದ್ರೆ ಒಂದು ಮನೆಯಲ್ಲಿ ಕೆಲವೊಂದು TB ಪೇಷಂಟ್ಸ್ ಇದ್ರೆ ಅವ್ರನ್ನ ಸ್ವಲ್ಪ ವಿಚಿತ್ರವಾಗಿ ನೋಡುವಂಥದ್ದು ಅಥವಾ ದೂರ ಇಡುವಂಥದ್ದು ಈ ರೀತಿಯಾಗೆಲ್ಲ ನಡೆದ್ರೆ ಅವ್ರನ್ನ ಪೇಷಂಟ್ ನ ಹೇಗೆ ಕಾಳಜಿ ಮಾಡ್ಬೇಕು ಅಂತ ಹೇಳ್ತೀರಾ ಸರ್? ವೆರಿ ಗುಡ್ ಮೇಡಮ್, ಇದು ಬಹಳ ಇಂಪಾರ್ಟೆಂಟ್. ಇದು ಟ್ಯಾಬು, ಸೋಷಿಯಲ್ ಟ್ಯಾಬು ಅಂತ ನಾವೇನು ನೋಡಿದೀವಿ ಸುಮಾರು ವರ್ಷಗಳಿಂದ. ಪಾಪ TB ಬಂದವ್ರಿಗೆ ಅವ್ರದ್ದು ತಪ್ಪಿದ್ಯೋ ಇಲ್ವೋ, ಅವ್ರಿಗೆ ಅದು ಕಾಯಿಲೆ ಬಂದಾಗ ಅವ್ರನ್ನ ನೋಡ್ಕೊಳ್ಳೋ ಅಂಥದ್ದು ಒಂದು ಮಾನವೀಯತೆಯಲ್ಲಿ ನಮಗೆ ಬಹಳ ಇಂಪಾರ್ಟೆಂಟ್. ಎಲ್ಲರೂ ಏನೇ ಆಗಲಿ ಫಸ್ಟ್ ಮನುಷ್ಯರಾಗಬೇಕು, ಆಮೇಲೆ ಡಾಕ್ಟ್ರು, ಆಮೇಲೆ ಇಂಜಿನಿಯರು, ಆಮೇಲೆ ಕಂಡಕ್ಟ್ರು, ಏನೋ ನಮ್ಮ ವೃತ್ತಿ ಆಮೇಲೆ. ಫಸ್ಟ್ ನಾವೆಲ್ಲ ಮನುಷ್ಯರಾಗಬೇಕು. ಒಬ್ಬ ಮನುಷ್ಯ ಕಷ್ಟದಲ್ಲಿದ್ದಾನೆ ಆರೋಗ್ಯವಾಗಿ ಅಂದರೆ ಅವನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದು. ಹಾಗೆ ಕೆಲವೊಂದು ಪ್ರಿಕಾಷನ್ಸ್ ತೊಗೊಳ್ಬೇಕಾಗತ್ತೆ ಎಲ್ಲರೂ. ಸೊ TB ಒಬ್ಬರಿಂದ, ಎಸ್ಪೆಷಲಿ ಸ್ಪೂಟಮ್ ಪಾಸಿಟಿವ್ TB ಇರೋರಿಗೆ, ಅವ್ರಿಗೆ ಒಂದು ಚಿಕ್ಕ ವಯಸ್ಸು 6 ವರ್ಷದಿಂದ ಕೆಳಗಡೆ ಇರೋರು ಅವರಿಂದ ಸ್ವಲ್ಪ ದೂರ ಇರಬೇಕು. 60 ವರ್ಷದ ಮೇಲ್ಪಟ್ಟಿರೋರು ಅವರಿಂದ ದೂರ ಇರಬೇಕು. ಯಾರು ಇಮ್ಯುನೋಸಪ್ರೆಸೆಂಟ್ ಡ್ರಗ್ಸ್ ತಗೊಳ್ತಾ ಇದ್ದಾರೆ, ಮನೆಯಲ್ಲಿ ಪ್ರೆಗ್ನೆಂಟ್ ಯಾರು ಅವರಿಂದ ಸ್ವಲ್ಪ ದೂರ ಇರಬೇಕು. ಅವ್ರನ್ನ ಕಂಪ್ಲೀಟ್ ಆಗಿ ನೆಗ್ಲೆಕ್ಟ್ ಮಾಡೋ, ಅವ್ರನ್ನ ಮಾತಾಡಲೇಬಾರ್ದು, ಅವ್ರನ್ನ ನೋಡಲೇಬಾರ್ದು, ಅವ್ರನ್ನ ಮುಟ್ಲೇಬಾರ್ದು ಅಂತ ಏನಿಲ್ಲ. ಅವರ ಕೆಮ್ಮು ಹರಡೋ ಆ ರೂಮಲ್ಲಿ ಹೆಚ್ಚುತ್ತಿರೋದು ಆ ಥರ ಮಾಡಬಾರ್ದು. ಯಾರಿಗೆ ಕೆಮ್ಮಿದೆ ಅವರು ಒಂದು ಮಾಸ್ಕ್ ಹಾಕೋಬೇಕು. ಅವ್ರನ್ನ ಟ್ರೀಟ್ ಮಾಡೋರು, ಅವ್ರನ್ನ ನೋಡ್ಕೊಳ್ಳೋರು ಸಹ ಒಂದು ಮಾಸ್ಕ್ ಹಾಕೊಂಡ್ರೆ ಮೋಸ್ಟ್ 90% ಆಫ್ ದ ಟೈಮ್ಸ್ ಬೇರೆ ರಿಸ್ಕ್ಸ್ನ ನಾವು ಎಲಿಮಿನೇಟ್ ಮಾಡಬಹುದು. ಹಾಗೆ ಯಾರು ನೋಡ್ಕೊತಾ ಇದ್ದಾರೆ TB ಪೇಷಂಟ್ನ, ಅವರು ಚೆನ್ನಾಗಿ ಆರೋಗ್ಯ ಅವರು ಆಹಾರ ಚೆನ್ನಾಗಿರ್ಬೇಕು, ಅವರು ನಿದ್ದೆ ಚೆನ್ನಾಗಿರ್ಬೇಕು. ನೋಡ್ಕೊಳ್ಳೋರಲ್ಲಿ ಏನಾದ್ರೂ ಒಂದು ಸಿಂಪ್ಟಮ್ಸ್ ಕಾಣಿಸ್ಕೊಂಡ್ರೆ ಅವ್ರನ್ನ ಇಮಿಡಿಯೇಟ್ ಆಗಿ ಅವ್ರಿಗೆ ಪರೀಕ್ಷೆ ಮಾಡಬೇಕು. ಏನ್ ಸಿಂಪ್ಟಮ್ಸ್ ಅಂದ್ರೆ ಇದೆ 2 ವಾರದಿಂದ ಅನ್ಎಕ್ಸ್ಪ್ಲೈನ್ ಫೀವರ್, ಅನ್ಎಕ್ಸ್ಪ್ಲೈನ್ ಕಾಫ್ ಈ ತರ ಏನಾದ್ರು ಇದ್ರೆ ಅವ್ರನ್ನು ನಾವು ಪ್ರಿಸಂಪ್ಟಿವ್ ಕೇಸ್ ಆಫ್ TB ಅಂತ ಒಂದು ಸಸ್ಪಿಷನ್ ಇಟ್ಟು ನೋಡ್ಬೇಕಾಗತ್ತೆ, ಎಕ್ಸಾಮಿನ್ ಮಾಡ್ಬೇಕಾಗತ್ತೆ. ಸೊ ದಯವಿಟ್ಟು ಎಲ್ಲ, ಈಗ ಮುಂಚೆ ಎಲ್ಲ ಏನ್ ಮಾಡ್ತಿದ್ರು, TB ಸ್ಯಾನಿಟೋರಿಯಮ್ಸ್ ಅಂತ ಇರೋದು, ಎಲ್ಲರನ್ನೂ ಒಂದು ದೂರದ ಜಾಗದಲ್ಲಿ ಟ್ರೀಟ್ ಮಾಡೋದು, ಆ ತರ ಮಾಡ್ತಾ ಇದ್ರು. ಸೊ ಇವಾಗ ಡಾಮ್ಸಿಲಿಯರಿ ಟ್ರೀಟ್ಮೆಂಟ್ ಅಂದ್ರೆ ಇವ್ರನ್ನ ಐಸೋಲೇಟ್ ಮಾಡೋದು ಬೇಕಾಗಿಲ್ಲ. ಸೊ ಒಂದು ಕಾಮನ್ ಏರಿಯಲ್ಲಿ ಅವ್ರು ಇರ್ಬೋದು ವಿತ್ ಸಮ್ ಪ್ರಿಕಾಷನ್ಸ್. ಅವ್ರನ್ನ ಕಂಪ್ಲೀಟ್ ಆಗಿ ಒಂದು ಐಸೋಲೇಟ್ ಮಾಡಿಬಿಟ್ಟು ಯಾರು ಅವ್ರ ಹತ್ರ ಹೋಗ್ದಿರಾ ಇದ್ರೆ ಅದು ಮಾನಸಿಕ ರೋಗಗಳಿಗೆ ಲೀಡ್ ಆಗುತ್ತೆ. ಒಂದು ಫ್ಯಾಮಿಲಿಯಲ್ಲಿ ಅನವಶ್ಯಕವಾದ 100 ಸಮಸ್ಯೆಗಳು ಉಟ್ಕೊಳ್ಳುತ್ತೆ. ಈ 6 ತಿಂಗಳು ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಗುಣಮುಖವಾಗಿ ಬರೋದು ಚಾನ್ಸಸ್ ಬಹುತೇಕವಾಗಿರುತ್ತೆ. ಸರ್, ಈಗ ಆಹಾರ ಕ್ರಮ ಚೆನ್ನಾಗಿರ್ಬೇಕು, TB ಪೇಷಂಟ್ ನ ನೋಡ್ಕೊಳ್ಳೋರ್ಗಿರ್ಬೋದು ಅಥವಾ TB ಪೇಷಂಟ್ ಇರ್ಬೋದು ಅಂತ ನೀವು ತಿಳಿಸ್ತಾ ಇದ್ರಿ. ಹಾಗಾದ್ರೆ ಯಾವ ರೀತಿ ಆಹಾರ ಕ್ರಮ ಇರಬೇಕು? ಕ್ಷಯ ರೋಗ ಬಂದಾಗ ಕೆಲವೊಂದಷ್ಟು ಆಹಾರಗಳನ್ನ ತಿನ್ಬೇಕಾ, ತಿನ್ಬಾರ್ದಾ, ಯಾವ ರೀತಿ ಸರ್? ಸೊ ಮಾಮೂಲಿಯಾಗಿ TB ರೋಗ ಇರೋರಿಗೆ ಊಟ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ, ಅವ್ರಿಗೆ ಹಸು ಅಷ್ಟ ಆಗಲ್ಲ, ಅವರು ನನಗೆ ತಿನ್ನಕ್ ಇಷ್ಟ ಆಗ್ತಿಲ್ಲ ಅಂತ ಹೇಳೋದು ಸರ್ವೇ ಸಾಮಾನ್ಯ, ಯಾವಾಗ್ಲೂ ನೋಡ್ತಾ ಇರ್ತೀವಿ. ಟ್ರೀಟ್ಮೆಂಟ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಮೇಡಮ್. ಫಸ್ಟ್ ಟ್ರೀಟ್ಮೆಂಟ್ ಡಯಾಗ್ನೋಸಿಸ್ ಮಾಡಿ, ಹೌದು ಇದು TB ಕನ್ಫರ್ಮ್ ಆಗಿದೆ ಅಂತ ಹೇಳಿ ಅವ್ರಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋದು ಬಹಳ ಇಂಪಾರ್ಟೆಂಟ್. 1-2 ವಾರದಲ್ಲೇ ಸುಮಾರು ವ್ಯತ್ಯಾಸ ಗೊತ್ತಾಗತ್ತೆ. ಸೊ ಪೇಷಂಟು ನಾನು ಚೆನ್ನಾಗಿ ಆಗ್ತಾ ಇದ್ದೀನಿ ಅಂತ ಒಂದು ಅವ್ರಿಗೆ ಫೀಲಿಂಗ್ ಸ್ಟಾರ್ಟ್ ಆಗುತ್ತೆ. ಹಾಗೆ ಹಸಿವು ಹೆಚ್ಚಾಗುತ್ತೆ. ಆರೋಗ್ಯಕರವಾದ ಆಹಾರ ಎಲ್ಲ ಕೊಡ್ಬೋದು ಮೇಡಮ್. ಹಣ್ಣು ತರಕಾರಿ ಚೆನ್ನಾಗಿ ಕೊಡ್ಲಿ, ಪ್ರೋಟೀನ್ ಅಂಶ, ಮಾಂಸಾಹಾರಿಗಳು ಎಗ್ ತಗೋಬಹುದು, ಸಸ್ಯಾಹಾರಿಗಳು ಮೊಳಕೆ ಕಾಳು ಈ ತರದ್ದು ಪ್ರೋಟೀನ್ ರಿಚ್ ಫುಡ್ ಎಲ್ಲ ತಗೋಬಹುದು. ಕೆಲವ್ರಿಗೆ ವೆಯ್ಟ್ ಲಾಸ್ ಆಗಿರೋರಿಗೆ ನಾವು ಪ್ರೋಟೀನ್ ಪೌಡರ್ಸು ಸಹ ಕೊಡ್ತೀವಿ. ಸ್ವಲ್ಪ ರೈಸ್, ತಕ್ಕ ಮಟ್ಟಿಗೆ ರೈಸು, ಚಪಾತಿ, ಮುದ್ದೆ, ಅವ್ರಿಗೆ ಏನ್ ಸೀರಿಯಲ್ಸ್ ಅಂತ ಏನ್ ನಾವೇನ್ ಕರಿತೀವಿ, ಬ್ಯಾಲೆನ್ಸ್ ಸೀರಿಯಲ್ಸ್, ಗ್ರೀನ್ಸ್, ಪ್ರೋಟೀನ್ಸ್ ಎಲ್ಲ ತಗೋಬಹುದು ಮೇಡಮ್. ಏನ್ ತಗೋಬಾರ್ದು ಅಂದ್ರೆ ಜಂಕ್ ಫುಡ್. ಈಗಿನ ಎಲ್ಲ TBಗೆ ಅಂತಾನೆ ಅಲ್ಲ, ನಾನು ಮೊದಲೇ ಕಾಮನ್ ಆಗಿ ಜಂಕ್ ಫುಡ್ ಅವಾಯ್ಡ್ ಮಾಡಬೇಕು. ರೆಫ್ರಿಜಿರೇಟೆಡ್ ಫುಡ್, ಏನು ಫ್ರಿಜ್ ಅಲ್ಲಿ ಇರೋ ಐಟಮ್ಸ್ ಡೈರೆಕ್ಟ್ ಆಗಿ ತಗೊಳ್ಳೋದು, ಅದು ಇಟ್ ಕ್ಯಾನ್ ಕಾಸ್ ಅದರ್ ಇನ್ಫೆಕ್ಷನ್ಸ್. ಸೊ TB ಇದ್ದಾಗ ಇನ್ನೊಂದು ಇನ್ಫೆಕ್ಷನ್ ಆದ್ರೆ ಕಷ್ಟ, ಅದನ್ನು ಟ್ರೀಟ್ ಮಾಡೋದು ಕಷ್ಟ ಆಗುತ್ತೆ. ಸೊ ಎ ಗುಡ್, ವೆರಿ ಗುಡ್ ಬ್ಯಾಲೆನ್ಸ್ ಹೆಲ್ದಿ ಇಂಡಿಯನ್ ಡಯಟ್ ಇಸ್ ವಾಟ್ ವಿ ರೆಕಮೆಂಡ್. ಸರ್, ಆರೋಗ್ಯಕರವಾದ ಮನೆಯ ಆಹಾರ ಉತ್ತಮ.
ಓಕೆ ಸರ್, ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಸರ್, ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿರೋದು? ಮೇಡಮ್ ನಾನು ಬೆಂಗಳೂರು ಬೆಮ್ಮಲ್ ಆರನಗರದಿಂದ ಚಂದ್ರಗೌಡ ಅಂತ. ಓಕೆ ಸರ್, ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಕೊಡಿ ಮೇಡಮ್, ಕೊಡಿ. ಸರ್ ನಮಸ್ಕಾರ ಸರ್, ನಾನು ಚಂದ್ರಗೌಡ ಅಂತ. ಹಾ, ಹೇಳಿ ಸಾಹೇಬ್ರೆ. ಇಲ್ಲಿ ಆರನಗರ ಬೆಮ್ಮಲ್ ಹೊಟ್ಟಿಂದ ನನಗೆ 72 ಇಯರ್ಸ್. ನನಗೆ ಆರೋಗ್ಯ ಏನು ಪ್ರಾಬ್ಲಮ್ ಇಲ್ಲ. ಈಗ ಒಂದು 15-20 ದಿವಸದಿಂದ ಸ್ವಲ್ಪ ಶೀತ ಆಗ್ಬಿಟ್ಟು ಕಫ ಶುರು ಆಗ್ಬಿಡ್ತು. ಕಂಟಿನ್ಯೂಸ್ ಬರುತ್ತೆ, ದಿವಸಕ್ಕೊಂದು 23 ಸಲ ಬರುತ್ತೆ. ಗ್ರೀನ್ ಕಲರ್ ಇರುತ್ತೆ, ಗಟ್ಟಿಯಾಗಿ ಬರುತ್ತೆ. ಅದ್ ನಿಂತೇ ಇಲ್ಲ. ಎಲ್ಲ ಮೆಡಿಸಿನ್, ಮಾತ್ರೆ, ಆಂಟಿಬಯೋಟಿಕ್ ಅಂತ ಅಂದ್ರೆ ಅದಕ್ಕೆ ನಾನು ಟಿವಿ ನೋಡಿದ್ನಲ್ಲ ಟಿಬಿ ಬಗ್ಗೆ. ಹೌದು ಸರ್. ಇದು ಹಿಂದೆ ಟಿಬಿ ಸಿಂಪ್ಟಮ್ಸ್ ನಾನು 30-45 ವರ್ಷದ ಹಳ್ಳಿನಲ್ಲಿ ಕೆಲವರಿಗೆ ನೋಡಿದ್ದೆ. ಒಬ್ರಿಗೆ ಉಸಿರಾಡ್ತದೆ. ಹೌದು. ನಮ್ಮ ತಂದೆಗೂ ಈಗ ಒಂದು 50 ವರ್ಷದಲ್ಲಿ ಇತ್ತು. ಅವ್ರ ತೀವ್ರವಾಗೆಲ್ಲ 25 ವರ್ಷ ಇತ್ತು. ಒಬ್ರಿಂದ ಅವರು ಅಕ್ಕಪಕ್ಕ ಜೊತೆ ಕುರ್ಕನಾಗ ಅವ್ರಿಗೆ ಅಟ್ಯಾಕ್ ಆಯ್ತು. ಆಮೇಲೆ ಟ್ರೀಟ್ಮೆಂಟ್ ಮಾಡಿಸ್ತಾ ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಎಲ್ಲ ಕ್ಲಿಯರ್ ಆಗಿತ್ತು. ಈಗ ನಾವು ಇವಾಗ ಆತಂಕ ಪಡುವಂತದ್ದು ಏನಿಲ್ಲ ಸರ್. ಸರ್, ಈಗ ಏನ್ ನಿಮ್ ತೊಂದ್ರೆ ಏನಿದೆ ಹೇಳಿ, ಡಾಕ್ಟರ್ ಹೇಳ್ತಾರೆ. ತೊಂದ್ರೆ ಏನಿಲ್ಲ, ಬರೀ ಅದೇ ಕಫ ಬರುತ್ತೆ. ಅದಕ್ಕೆ ಸುಮ್ಮನೆ ನಾನು ನೋಡ್ಸಲ ಮಾತಾಡ್ತೇನೆ. ಅದೇ ನಾನು ಹೇಳ್ತಾ ಇದ್ದೀನಿ ನೋಡಿ, ನೀವು ಆತಂಕ ಪಡುವಂಥದ್ದು ಏನಿಲ್ಲ. ಒಂದು ಎಕ್ಸ್ರೇ ಮಾಡಿಸ್ಕೊಳ್ಳಿ, ಪಕ್ಕದಲ್ಲಿ ಡಾಕ್ಟರ್ಗೆ ತೋರಿಸ್ಬಿಟ್ಟು ಒಂದು ಎಕ್ಸ್ರೇ ಮತ್ತೆ ಕಫಾಟರಿ ಟೆಸ್ಟ್ ಮಾಡಿಸ್ಕೊಳ್ಳಿ ಸರ್, ಅಷ್ಟೇ. ಬೇರೆ ಏನು ನೀವು ಆತಂಕ ಪಡೋದೇನಿಲ್ಲ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ನಿಮ್ಗೆ ಇನ್ನ ಹೆಚ್ಚಿನ ಮಾಹಿತಿ ಬೇಕು ಅಥವಾ ನೀವು ಬಂದು ಕನ್ಸಲ್ಟ್ ಮಾಡಬೇಕು ಅಂದ್ರೆ ಟ್ರಸ್ಟ್ವೆಲ್ ಹಾಸ್ಪಿಟಲ್, JC ರೋಡ್, ಬೆಂಗಳೂರು ಇಲ್ಲಿರುತ್ತೆ. ನೀವು ಬರಬಹುದು. ನಿಮ್ಗೆ ಏನೇ ಒಂದು ಪರೀಕ್ಷೆಗಳು ಬೇಕಿದ್ರು ಕೂಡ ಅಲ್ಲಿ ಬಂದ್ರೆ ಡಾಕ್ಟರ್ ನೋಡ್ತಾರೆ. ನಿಮ್ಗೆ ಯಾವ ಪರೀಕ್ಷೆ ಬೇಕು ಅವರೇ ಮಾಡಿಸ್ತಾರೆ. ಓಕೆ ಸರ್, ಈಗ TB ಅಥವಾ ಕ್ಷಯ ರೋಗ ಬಂದ್ರೆ ಗುಣಮುಖರಾಗ್ಬೋದಾ, ಕಂಪ್ಲೀಟ್ ಆಗಿ ಗುಣಮುಖರಾಗ್ಬೋದಾ ಅಂತ? ಇದೇ ನಮ್ಮ TBದು ಒಂದು ಒಳ್ಳೆ ಲಕ್ಷಣ ಅಂದ್ರೆ ಗುಣಮುಖರಾಗ್ತಾರೆ ಮೇಡಮ್ ಸುಮಾರು ಜನ. ಕೆಲವೊಂದ್ಸಲ ಆಸ್ ಎ ಡಾಕ್ಟರ್ಸ್ ನಾವು ಬಯೋಪ್ಸಿ ಎಲ್ಲ ಮಾಡ್ತೀವಲ್ಲ, ಬಯೋಪ್ಸಿ ಮಾಡಿದಾಗ ಸೊ ನಮ್ಗೆ TB ಬಂದ್ರೆ ನಮಗ್ ಖುಷಿ. ಯಾಕೆಂದ್ರೆ ಕ್ಯಾನ್ಸರ್ ಬಂದಿರಲ್ಲ. ಸೊ ಯಾಕೆಂದ್ರೆ TBನ ನಾವು ಕಂಪ್ಲೀಟ್ ಆಗಿ ಗುಣಮುಖ ಮಾಡ್ಬೋದು. ಸೊ ದಯವಿಟ್ಟು ಎಲ್ಲರೂ ಗಮನ ಇಟ್ಟು ಕೇಳಿ ಸರ್ ಈ ವಿಷಯನ. TB ಇಸ್ 100% ಕ್ಯೂರಬಲ್. ಓಕೆ, TB ಇಸ್ 100% ಕ್ಯೂರಬಲ್. TBಗೋಸ್ಕರ ನಮ್ಮ ಸರ್ಕಾರಗಳು RNTCP ಅಂತ, ರಿವೈಸ್ ನ್ಯಾಷನಲ್ ಟ್ಯೂಬರ್ಕ್ಲೋಸಿಸ್ ಪ್ರೋಗ್ರಾಮ್, ಬೆಂಗಳೂರಲ್ಲೇ ಒಂದು ದೊಡ್ಡ ಇನ್ಸ್ಟಿಟ್ಯೂಟ್ ಇದೆ ನಮ್ಮ ನ್ಯಾಷನಲ್ ಟ್ಯೂಬರ್ಕ್ಲೋಸಿಸ್ ಇನ್ಸ್ಟಿಟ್ಯೂಟ್. ನಾವು ಪ್ಯಾಲೇಸ್ ಗ್ರೌಂಡ್ಸ್ ಹೋಗೋ ರೋಡಲ್ಲಿ ನೋಡಿರ್ಬೋದು. ಸೊ ಇಟ್ಸ್ ಎ ವಂಡರ್ಫುಲ್ ರಿಸರ್ಚ್ ಸೆಂಟರ್. ಇಲ್ಲಿ ಎಲ್ಲ ನಿಮಗೆ ಎಲ್ಲರೂ ಅಡ್ವೊಕೇಟ್ ಮಾಡೋದು ಏನು ಅಂದರೆ, ದಯವಿಟ್ಟು TB ಮಾತ್ರೆಗಳನ್ನ ಚೆನ್ನಾಗಿ ತಗೊಳ್ಳಿ. TB ಕಾಯಿಲೆ ಇದೆ ಅಂದಾಗ ಅವ್ರನ್ನ ನೆಗ್ಲೆಕ್ಟ್ ಮಾಡೋದಾಗ್ಲಿ, ಅವ್ರನ್ನ ದೂರ ಇಡೋದಾಗ್ಲಿ ಮಾಡ್ದಿರಾ, TBಯಿಂದ ಸಫರ್ ಮಾಡ್ತಾ ಇರೋರು ಕೂಡ ಧೈರ್ಯವಾಗಿ TBನ ಡಾಕ್ಟರ್ ಸಲಹೆ ಪಡೆದು TB ಟ್ರೀಟ್ಮೆಂಟ್ ಕರೆಕ್ಟಾಗಿ 6 ತಿಂಗಳು ತಗೊಂಡ್ರೆ, ಕೆಲವೊಂದ್ಸಲ 6ರಿಂದ 8 ತಿಂಗಳು ಬೇಕಾಗುತ್ತೆ, ಕೆಲವೊಂದ್ಸಲ ಇನ್ನೂ ಹೆಚ್ಚು ಬೇಕಾಗುತ್ತೆ ಅಷ್ಟೇ ಹೊರತು TB ಅಂತೂ 100% ಚೆನ್ನಾಗಿ ಕ್ಯೂರ್ ಆಗುತ್ತೆ. ಓಕೆ ಸರ್, ಹಾಗಾದ್ರೆ ಈ ಒಂದು ಟ್ಯೂಬರ್ಕ್ಯುಲೋಸಿಸ್ 100% ಕ್ಯೂರ್ ಆಗಬೇಕು ಅಂದ್ರೆ ಟ್ರೀಟ್ಮೆಂಟ್ ಯಾವ ರೀತಿಯಾಗಿರುತ್ತೆ, ಅದರ ಹೆಸರೇನು, ಯಾವ ರೀತಿ ಪಡ್ಕೊಳ್ಬೇಕು? TB ಟ್ರೀಟ್ಮೆಂಟ್ ವಿ ಕಾಲ್ ಇಟ್ ಅಸ್ RNTCP ಪ್ರೋಗ್ರಾಮ್ ಇಂದಾನೆ ನಮಗೆ ಟ್ರೀಟ್ಮೆಂಟ್ ರೆಕಮೆಂಡೇಶನ್ಸ್ ಇದೆ. ಸೊ ಇದರಲ್ಲಿ ಒಂದು 4 ಡ್ರಗ್ ಇರುತ್ತೆ. ಆ 4 ಟ್ಯಾಬ್ಲೆಟ್ಸ್ ಆಂಟಿಬಯೋಟಿಕ್ಸ್ ಫಸ್ಟ್ 2 ತಿಂಗಳು ಒಂದು ವಿಧಾನದಲ್ಲಿ ತಗೋಬೇಕು. ನೆಕ್ಸ್ಟ್ 4ರಿಂದ 6 ತಿಂಗಳು ಇನ್ನೊಂದು ವಿಧಾನದಲ್ಲಿ ತಗೋಬೇಕು. ಫಸ್ಟ್ 2 ಮಂತ್ಸ್ ನಾವು ಇಂಟೆನ್ಸಿವ್ ಫೇಸ್ ಆಫ್ ಟ್ಯೂಬರ್ಕ್ಲೋಸಿಸ್ ಅಂತ ಕರಿತೀವಿ. ಸೊ 2 ಮಂತ್ಸ್ ನಂತರ 4 to 6 ಮಂತ್ಸ್ ನಾವು ಕಂಟಿನ್ಯೂಯೇಷನ್ ಫೇಸ್ ಆಫ್ ಟ್ರೀಟ್ಮೆಂಟ್ ಅಂತ ಕರಿತೀವಿ. ಸೊ ಇವು 4 ಆಂಟಿಬಯೋಟಿಕ್ಸೇ, ಬೇರೆ ಏನೂ ಅಲ್ಲ. ಆಂಟಿಬಯೋಟಿಕ್ಸ್ ಇನ್ ಕಾಂಬಿನೇಷನ್ ವಿಚ್ ಕ್ಯಾನ್ ಆಕ್ಟ್ ಅಗೇನ್ಸ್ಟ್ TB ಅಂಡ್ ಪ್ರಿವೆಂಟ್ TB. ಇದು ತಗೋಬೇಕಾಗತ್ತೆ. ಓಕೆ ಸರ್, ಅಂದ್ರೆ ನಾವು ಸಾಮಾನ್ಯವಾಗಿ ಕೇಳಿರೋದು ಡಾಟ್ಸ್ ಟ್ರೀಟ್ಮೆಂಟ್ ಸಿಗುತ್ತೆ TBಗೆ ಅಂತ ಹೇಳಿ. ಏನಿದು ಸರ್ ಟ್ರೀಟ್ಮೆಂಟ್? RNTCP ಡಾಟ್ಸ್ ಅಂದ್ರೆ ಡೈರೆಕ್ಟ್ಲಿ ಅಬ್ಸರ್ವ್ಡ್ ಟ್ರೀಟ್ಮೆಂಟ್ ಶಾರ್ಟ್ ಕೋರ್ಸ್. ಓಕೆ. ಸೊ ಒಬ್ಬರು ಅಂಗನವಾಡಿ ಕಾರ್ಯಕರ್ತರು ಇರ್ಬೋದು ಅಥವಾ ಹೆಲ್ತ್ ವರ್ಕರ್ ಅಂತ ಕರಿತೀವಿ, ಅವರು ಮಾನಿಟರ್ ಮಾಡ್ತಾರೆ. ಇವಾಗ ಡಾಕ್ಟರ್ಸ್ ಆಗಿ ನಾವು ಒಂದು TB ಪೇಷಂಟ್ ನಾವು ಡಯಾಗ್ನೋಸ್ ಮಾಡಿದ್ರೆ ಇದು ನಮ್ಮ ಜವಾಬ್ದಾರಿಗಳು. ದೀಸ್ ಆರ್ ನೋಟಿಫೈಯಬಲ್ ಡಿಸೀಸಸ್ ಅಂತ ನಾವು ಕರಿತೀವಿ. ಹೀಗೆ ಒಂದು ಪೇಷಂಟ್ ನಮ್ಮ ಹಾಸ್ಪಿಟ್ಲಿಗೆ ಬಂದಿದ್ರು, ಇವ್ರಿಗೆ ಈ ಟೆಸ್ಟ್ ಮಾಡಿ ನಾವು TB ಅಂತ ಕನ್ಫರ್ಮ್ ಮಾಡಿದೀವಿ ಅಂತ ನಾವು ಇದನ್ನ ಒಂದು ಇನ್ಫಾರ್ಮೇಶನ್ ಕೊಡ್ಬೇಕಾಗತ್ತೆ ಹೆಲ್ತ್ ಡಿಪಾರ್ಟ್ಮೆಂಟ್. ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಈ ಇನ್ಫಾರ್ಮೇಶನ್ ತಗೊಂಡು ಪೇಷಂಟ್ಸ್ ನ ತಾವರೇ ಫಾಲೋ ಮಾಡ್ತಾರೆ. ಅವರೇ ಫಾಲೋ ಮಾಡಿ
ನೋಡಿ ಸರ್ ನಿಮ್ಗೆ ಈ ಟ್ರೀಟ್ಮೆಂಟ್ ಬೇಕಾಗುತ್ತೆ, ಡಾಕ್ಟರ್ಸ್ ಇದು ಸಜೆಸ್ಟ್ ಮಾಡಿದ್ದಾರೆ ಅಂತ ಗೌರ್ಮೆಂಟ್ ಡಾಕ್ಟರ್ ಆಗಿರ್ಬೋದು, ಪ್ರೈವೇಟ್ ಡಾಕ್ಟರ್ ಆಗಿರ್ಬೋದು, ಯಾವ ಡಾಕ್ಟರ್ ಹತ್ರನೂ ಫಾಲೋ ಅಪ್ ಮಾಡಿ ಟ್ರೀಟ್ಮೆಂಟ್ ಏನು ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ಅದನ್ನ ಪೇಷಂಟ್ ತಗೊಳ್ತಾ ಇದ್ದಾರಾ, ಹೇಗೆ ತಗೊಳ್ತಾ ಇದ್ದಾರೆ, ತಗೊಳ್ತಾ ಇಲ್ಲ ಅಂದ್ರೆ ಅವ್ರಿಗೇನಾದ್ರು ಅದರಿಂದ ತೊಂದರೆ ಆಗ್ತಾ ಇದೆಯಾ, ಆ ಟ್ರೀಟ್ಮೆಂಟ್ ನ ಇವರು ಫೆಸಿಲಿಟೇಟ್ ಮಾಡ್ತಾರೆ. ಸೊ ಇಷ್ಟೆಲ್ಲ ಸೌಕರ್ಯ ನಮ್ಮ ಸರ್ಕಾರವು ಇದ್ರ ಬಗ್ಗೆ ಕೊಟ್ಟಿದೆ. ಓಕೆ ಸರ್, ಹಾಗಾದ್ರೆ ಈ ಟ್ರೀಟ್ಮೆಂಟ್ ಪಡ್ಕೊಳ್ಬೇಕು ಅಂದ್ರೆ ಎಲ್ಲಿ ತಗೊಳ್ಬಹುದು? ಗೌರ್ಮೆಂಟ್ ಅಲ್ಲೇ ತಗೊಳ್ಬೇಕಾ, ಪ್ರೈವೇಟ್ ಅಲ್ಲೂ ತಗೊಳ್ಬಹುದಾ ಅಂತ? ಸೊ ಇದು ಮೆಡಿಸಿನ್ಸ್ ಗೌರ್ಮೆಂಟ್ ಇಂದಾನು ಸಿಗುತ್ತೆ, ಪ್ರೈವೇಟ್ ಅಲ್ಲೂ ಸಿಗುತ್ತೆ. ಸೊ ನಮ್ಮ ಗೌರ್ಮೆಂಟ್ ಈ ಡ್ರಗ್ಸ್ ನ ಸಬ್ಸಿಡೈಸ್ಡ್ ರೇಟ್ ಅಲ್ಲಿ ಕೊಡ್ತಾರೆ. ಐ ಮೀನ್ ಪ್ರೈವೇಟ್ ಅಲ್ಲಿ ಕೂಡ ಒಂದು ತಿಂಗಳಿನ ಟ್ರೀಟ್ಮೆಂಟ್ ನನಗೆ ಗೊತ್ತಿರೋ ಪ್ರಕಾರ ಒಂದು 500 ರಿಂದ 1000 ರೂಪಾಯಿಗೆ ಮೇಲೆ ಆಗಲ್ಲ. ಸೊ ಹಾಗಾಗಿ ಗೌರ್ಮೆಂಟ್ ಅಲ್ಲಿ ಕಂಪ್ಲೀಟ್ ಆಗಿ ಫ್ರೀ ಆಗೇ ಸಿಗುತ್ತೆ. ಸೊ ಎರಡು ಕಡೆ ಪೇಷಂಟ್ಸ್ಗೆ ಎಲ್ಲಿ ಕಂಫರ್ಟೇಬಲ್ ಇದೆಯೋ ಅಲ್ಲಿ ಅವರು ತಗೋಬಹುದು. ಡಾಟ್ಸ್ ಟ್ರೀಟ್ಮೆಂಟ್ ಎಲ್ಲ ಆಯ್ತು, ಅವರು TB ಮುಕ್ತರಾಗಿದ್ದಾರೆ ಅಂತ ಇಟ್ಕೊಳ್ಳೋಣ. ಸೊ ಮತ್ತೆ ನೆಕ್ಸ್ಟ್ ಅವರ ಫಾಲೋ ಅಪ್ ಏನಾದ್ರು ಇರುತ್ತಾ? ಯಾವ ರೀತಿಯಾಗಿ ನೆಕ್ಸ್ಟ್ ಅವರನ್ನ ನೋಡ್ಕೊಳ್ಬೇಕಾಗುತ್ತೆ ಸರ್? ಸೊ ಇದು ನಾನು ಆಗ್ಲೇ ಹೇಳ್ದಂಗೆ ಡಾಟ್ಸ್ ಟ್ರೀಟ್ಮೆಂಟ್ ಅನ್ನೋದು ಒಂದು ಇಟ್ಸ್ ಫಾರ್ ಎ ಲಾಂಗರ್ ಡ್ಯೂರೇಷನ್. ಹಾಗಂತ ಹೇಳ್ಬಿಟ್ಟು ಫಸ್ಟ್ ನಾನು ಈ ಟ್ರೀಟ್ಮೆಂಟ್ ಕೊಟ್ಟು 2 ತಿಂಗಳಿಗೆ ನಾನು ಪೇಷಂಟ್ಸ್ನ ಅಟ್ಲೀಸ್ಟ್ ಒಂದ್ಸಲ ನೋಡ್ಬೇಕಾಗತ್ತೆ. ಒಂದು ಡಾಕ್ಟರ್ ಹತ್ರ ಪ್ರತಿ 2 ತಿಂಗಳಿಗೆ ಪೇಷಂಟ್ ಹೋಗಿ ಫಾಲೋ ಅಪ್ ಮಾಡಬೇಕಾಗತ್ತೆ. ಸೊ ಅದನ್ನ ಡಾಕ್ಟರ್ಸೇ ಇನ್ಸ್ಟ್ರಕ್ಟ್ ಮಾಡ್ತಾರೆ, ಅದನ್ನ ಕರೆಕ್ಟಾಗಿ ಫಾಲೋ ಮಾಡಬೇಕು. ಕ್ಯೂರ್ ಆಗಿದೆ ಇಲ್ವಾ ಅನ್ನೋದು ಡಾಕ್ಟರ್ ಫಾಲೋ ಅಪ್ ಅಲ್ಲಿ ಹೇಳ್ತಾರೆ. ಕ್ಯೂರ್ ಆದ್ಮೇಲೆ ಟ್ರೀಟ್ಮೆಂಟ್ ಸ್ಟಾಪ್ ಆಗುತ್ತೆ. ಅದಾದ್ಮೇಲೆ ಬಳಿಕ ಒಂದು 3 ತಿಂಗಳಿಗೋ 6 ತಿಂಗಳಿಗೋ ಡಾಕ್ಟರ್ ಪೇಷಂಟ್ ಕಂಡೀಷನ್ ನೋಡ್ಕೊಂಡು ಅವ್ರನ್ನ ಫಾಲೋ ಅಪ್ಗೆ ಕರೀತಾರೆ. ಸೊ ಹಾಗೆ ಒಂದು ಎಕ್ಸ್ರೇ ಎಲ್ಲ ನೋಡೋದು, ಪೇಷಂಟ್ ನ ಎಕ್ಸಾಮಿನ್ ಮಾಡಿ ಆದ್ಮೇಲೆ ಎಕ್ಸ್ರೇ ಮಾಡಿ ನೋಡೋದು, ಇದೆಲ್ಲ ಒಂದು ಅಟ್ಲೀಸ್ಟ್ 1 ವರ್ಷ ಮಾಮೂಲಿಯಾಗಿ ಫಾಲೋ ಅಪ್ ಮಾಡಿದ್ರೆ ತುಂಬಾ ಉತ್ತಮ. ಓಕೆ ಸರ್, ಹಾಗಾದ್ರೆ ಈ ಒಂದು ಧೂಮಪಾನ ಅಂತ ಹೇಳ್ತೀವಿ, ಇದರಿಂದ ಅಥವಾ ಕೆಲವೊಂದಷ್ಟು ಆರೋಗ್ಯದ ಸಮಸ್ಯೆಗಳಿಂದ ಈ ಒಂದು TB ಕಾಣಿಸ್ಕೊಳ್ಳುವಂತ ಸಾಧ್ಯತೆ ಇರುತ್ತಾ ಅಂತ? ಸ್ಮೋಕಿಂಗ್ ಇಸ್ ಎ ರಿಸ್ಕ್ ಫ್ಯಾಕ್ಟರ್. ನಾವು ಆವಾಗಲೇ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ನಾವು ಏನು ಹೇಳ್ತೀವಲ್ಲ, ಸೊ ಸ್ಮೋಕಿಂಗ್ ಇಸ್ ಒನ್ ಆಫ್ ದ ಮೇಜರ್ ರಿಸ್ಕ್ ಫ್ಯಾಕ್ಟರ್ಸ್ ಫಾರ್ ಎನಿ ಲಂಗ್ ಡಿಸೀಸಸ್. ಸೊ ಅದು ನಮ್ಮ ಇಮ್ಯುನಿಟಿ ಡೌನ್ ಮಾಡುತ್ತೆ, ನಮ್ಮ ಬ್ರೀದಿಂಗ್ ಪ್ಯಾಟರ್ನ್ ನ ಚೇಂಜ್ ಮಾಡುತ್ತೆ, ನಮ್ಮ ನಾರ್ಮಲ್ ಸೆಲ್ಸ್ ಇನ್ ಲಂಗ್ ಅಲ್ಲಿರೋ ಸೆಲ್ಸ್ ನ ಡ್ಯಾಮೇಜ್ ಮಾಡುತ್ತೆ. So it can lead to various factors. So definitely smoking is a big risk factor for tuberculosis. Okay, smoking ಮಾಡೋರಲ್ಲಿ ಕಾಣಿಸ್ಕೊಳ್ಳುವಂತ ಚಾನ್ಸಸ್ ಜಾಸ್ತಿ. ಓಕೆ ಸರ್, ಹಾಗಾದ್ರೆ ಈ ಒಂದು ವ್ಯಾಕ್ಸಿನೇಷನ್ಸ್ ಬಗ್ಗೆ ಮಾತಾಡೋದಾದ್ರೆ, TB ವ್ಯಾಕ್ಸಿನೇಷನ್ ಈಗಿನ ಮಕ್ಕಳಿಗೆಲ್ಲ ಕೊಡ್ತಾರೆ ಅಂತ ಗೊತ್ತು. ಸೊ ಈ ಒಂದು ವ್ಯಾಕ್ಸಿನೇಷನ್ ಬಗ್ಗೆ ಹೇಳೋದಾದ್ರೆ ಸರ್? ಸೊ ವ್ಯಾಕ್ಸಿನೇಷನ್ ಅನ್ನೋದು, TB ವ್ಯಾಕ್ಸಿನ್ ಅನ್ನೋದು ನಮ್ಮ ದೇಶಕ್ಕೆ ಒಂದು ಒಳ್ಳೆ ಬೂನ್ ಅಂತ ಹೇಳ್ಬೋದು. ಸೊ ಯಾಕೆಂದ್ರೆ ಸುಮಾರು ವರ್ಷ ನಾವು ಹಿಂದೆ TB ಟ್ರೀಟ್ಮೆಂಟು ಅಷ್ಟು ಜೋರು ಇರಲಿಲ್ಲ, ಪ್ಲಸ್ TB ಕಾಯಿಲೆನ ಬರ್ಡನ್ ಏನಿತ್ತು ಅದು ತುಂಬಾ ಇತ್ತು. ಸೊ ಅದನ್ನೆಲ್ಲ ರೆಡ್ಯೂಸ್ ಮಾಡೋದ್ರಲ್ಲಿ ವ್ಯಾಕ್ಸಿನ್ ಉತ್ತಮವಾದ ಒಂದು ಪಾತ್ರ ವಹಿಸಿದೆ. ಸೊ ಈಗ ನಮ್ಮ ಎಲ್ಲರಿಗೂ ವ್ಯಾಕ್ಸಿನ್ ಆಗಿದೆ ಅಲ್ವಾ, ಹಾಗಂತ TB ಬರೋದೇ ಇಲ್ಲ ಅಂತಲ್ಲ. ಸೊ ನಾವು ಕೋವಿಡ್ ಸಮಯದಲ್ಲಿ ಹೇಗೆ ಕೋವಿಡ್ ವ್ಯಾಕ್ಸಿನ್ ತಗೊಂಡಾಗ ಕೋವಿಡ್ ಬರೋದೇ ಇಲ್ಲ ಅಂತಲ್ಲ, ಕೋವಿಡ್ ಬರೋ ಚಾನ್ಸಸ್ ಕಮ್ಮಿ ಆಗುತ್ತೆ. ಒಂದು ವೇಳೆ ಬಂದ್ರೂ ಸಹ ಅದರದ್ದು ಸಿವಿಯಾರಿಟಿ ರೆಡ್ಯೂಸ್ ಮಾಡುತ್ತೆ. ಸೊ ಈ ಒಂದು ಮೇಜರ್ ಒಂದು ಸ್ಟಡಿ ಆಗಿದೆ ಸುಮಾರು ವರ್ಷದ ಹಿಂದೆನೆ. ಸೊ ಮದನಪಲ್ಲಿ ಅಂತ ನಮ್ಮ ಒಂದು ಊರಿದೆ ತಿರುಪತಿಗೆ ಹೋಗೋ ರೋಡಲ್ಲಿ, ಮದನಪಲ್ಲಿ ಅಂತ ಆಂಧ್ರಲ್ಲಿ, ಅಲ್ಲಿ TB ಸ್ಯಾನಿಟೋರಿಯಂ ಅಲ್ಲಿ ಒಂದು ಸ್ಟಡಿ ನಡೆದಿತ್ತು. ಸೊ ಈ ವ್ಯಾಕ್ಸಿನ್ಸ್ದು ಒಂದು ಸ್ಟಡಿ, ಈ ವ್ಯಾಕ್ಸಿನ್ ಎಫೆಕ್ಟಿವ್ನೆಸ್ ಸ್ಟಡಿ, ಆ ಒಂದು ಸ್ಟಡಿ ಪ್ರಕಾರ ಈ ವ್ಯಾಕ್ಸಿನ್ ತಡೆಗಟ್ಟೋದ್ರಲ್ಲಿ ಕಂಪ್ಲೀಟ್ ಹೆಲ್ಪ್ ಮಾಡೋದಿಲ್ಲ. ಅಂದ್ರೆ TB ವ್ಯಾಕ್ಸಿನ್ ಕೊಟ್ರೆ ಮತ್ತೆ TB ಬರೋದೇ ಇಲ್ಲ ಅಂತ ಹೇಳಕ್ಕಾಗಲ್ಲ ಅಂತ ಪ್ರೂವ್ ಮಾಡಿದೆ. ಆದ್ರೆ ಇಟ್ ರೆಡ್ಯೂಸಸ್ ದ ಚಾನ್ಸಸ್ ಆಫ್ ಗೆಟಿಂಗ್ TB. ಅಂಡ್ ಇದು ಈ ಸ್ಟಡಿಯಲ್ಲಿ ಹೈಲೈಟಿಂಗ್ ಪಾಯಿಂಟ್ ಏನಪ್ಪಾ, ಮುಖ್ಯವಾದ ಪಾಯಿಂಟ್ ಏನಪ್ಪಾ ಅಂದ್ರೆ, TB ವ್ಯಾಕ್ಸಿನ್ ಪಡೆದಿರೋರಲ್ಲಿ TBಯ ಸಿವಿಯಾರಿಟಿ ಕ್ಲೋಸ್ ಟು 70% ಕಮ್ಮಿ ಆಗಿದೆ. ತೀರಾ ಕಾಂಪ್ಲಿಕೇಶನ್ಸ್ ಆಗೋದನ್ನ ಡೆತ್ ರೇಟ್ಸ್ ಬಿಕಾಸ್ ಆಫ್ TB in patients who are vaccinated with BCG have come down significantly. Okay. ಇದು ಒಂದು ಇಂಪಾರ್ಟೆಂಟ್ ನೋಟೇಬಲ್ ಪಾಯಿಂಟ್. ಓಕೆ ಸರ್, ಅಡಲ್ಟ್ಸ್ಗೂ ವ್ಯಾಕ್ಸಿನೇಷನ್ಸ್ ಇದೆಯಾ TBಗೆ ಅಂತ? ಈಗ ಸದ್ಯಕ್ಕೆ ಏನು ಅದರದ್ದು ಪ್ರಯೋಗಾಲಯ ನಡೀತಾ ಇದೆ. ಈಗ ಕಾಂಕ್ರೀಟ್ ಆಗಿ ನಮಗೆ ಎವಿಡೆನ್ಸ್ ಇಲ್ಲ. ಅಡಲ್ಟ್ಗೆ ನಾವೇನು ಇವಾಗ ವ್ಯಾಕ್ಸಿನ್ಸ್ ಯೂಸ್ ಮಾಡ್ತಾ ಇಲ್ಲ ಟ್ಯೂಬರ್ಕ್ಲೋಸಿಸ್ ಅಲ್ಲಿ. ಸೊ ಅದ್ರ ಬಗ್ಗೆ ಇನ್ನೂ ಮಾಹಿತಿ ಹೆಚ್ಚಾಗಿ ರಿಸರ್ಚ್ ಮೂಲಕನೇ ಬರಬೇಕು. ಈಗ ಸದ್ಯಕ್ಕೆ ಅಡಲ್ಟ್ಸ್ಗಾಗಿ ಒಂದು ಪರ್ಟಿಕ್ಯುಲರ್ TB ವ್ಯಾಕ್ಸಿನ್ ಅನ್ನೋದು ಏನು ಇಲ್ಲ. ಬಟ್ ಚಿಲ್ಡ್ರನ್ಗೆ ಇಟ್ ಇಸ್ ಎ ಕಂಪಲ್ಸರಿ ವ್ಯಾಕ್ಸಿನ್ BCG.
ಓಕೆ ಸರ್, ಈಗ ತುಂಬಾ ಜನಕ್ಕೆ ಕೋವಿಡ್ ಟೈಮ್ನಲ್ಲಿ ಕೋವಿಡ್ ಅಥವಾ ಪೋಸ್ಟ್ ಕೋವಿಡ್ ಶ್ವಾಸಕೋಶದ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದೆ ಅಂತ ನಾವು ಕೇಳ್ಪಟ್ಟಿದೀವಿ. ಪೋಸ್ಟ್ ಕೋವಿಡ್ TB ಏನಾದರೂ ಕೇಸಸ್ ಜಾಸ್ತಿ ಆಗಿದೆಯಾ ಅಥವಾ ಕೋವಿಡ್ ಇಂದ TB ಬರುವಂತ ಚಾನ್ಸಸ್ ಏನಾದರೂ ಇದೆಯಾ? ಸೊ ಕೋವಿಡ್ ಯಾರಿಗೆ ಸಿವಿಯರ್ ಕೋವಿಡ್ ಇತ್ತು, ಯಾರಿಗೆ ಸುಮಾರು ದಿನ ಹಾಸ್ಪಿಟಲ್ ಅಲ್ಲಿ ಇರಬೇಕಾಗಿತ್ತು, ಲಂಗ್ ಅಲ್ಲಿ ಸ್ಟ್ರಕ್ಚರಲ್ ಚೇಂಜಸ್, ಲಂಗಿನ ಒಂದು ಸ್ಟ್ರಕ್ಚರೇ ಚೇಂಜ್ ಆಗಿ ಅವ್ರಿಗೆ ಒಂದು ಲಂಗ್ ಅಲ್ಲಿ ಆನೋಟಮಿಕಲ್ ಪ್ರಾಬ್ಲಮ್ಸ್ ಆಗಿರೋರಿಗೆ TB ಅದು ಒಂದು ರಿಸ್ಕ್ ಫ್ಯಾಕ್ಟರ್ ಆಗುತ್ತೆ. ಸೊ ವಿ ಡೋಂಟ್ ಹ್ಯಾವ್ ಎನಿ ಕಾಂಕ್ರೀಟ್ ಎವಿಡೆನ್ಸ್ ಇವಾಗ ಕೋವಿಡ್ ಆದವರಲ್ಲಿ TB ಹೆಚ್ಚಿದೆ ಅಂತ ಏನು ಇನ್ನು ಪ್ರಾಪರ್ ಎವಿಡೆನ್ಸ್ ಇಲ್ಲ. ಬಟ್ ಸೊ ನಾವು ಯೋಚನೆ ಮಾಡಿ ನೋಡಿದಾಗ ಡೆಫಿನೆಟ್ಲಿ ಏನಾದ್ರು ಹೆಚ್ಚಿನ ಕೋವಿಡ್ ಅಲ್ಲಿ ಹೆಚ್ಚಾಗಿ ಲಂಗ್ ಡ್ಯಾಮೇಜ್ ಆಗಿರೋರಿಗೆ TB ಆಗೋ ಚಾನ್ಸಸ್ ಸ್ವಲ್ಪ ಹೆಚ್ಚಿನ ಮಟ್ಟಿಗೆ ಇರುತ್ತೆ. ಬಟ್ ನಾರ್ಮಲ್ ಕೋವಿಡ್ ಅಂದ್ರೆ ಸಿಂಪಲ್ ಆಗಿ ವೈರಲ್ ಇನ್ಫೆಕ್ಷನ್ ತರ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಕೋವಿಡ್ ಇನ್ಫೆಕ್ಷನ್ ಆಗಿ ಅವ್ರಿಗೆ ಹೆಚ್ಚಿನ ಪರಿಣಾಮ ಕೋವಿಡ್ ಇಂದ ಬೀರಿಲ್ಲ ಅಂದ್ರೆ TB ಅವ್ರಿಗೆ ಬರೋ ಚಾನ್ಸಸ್, ಒಬ್ಬ ನಾನ್ ಕೋವಿಡ್ ಪರ್ಸನ್ ಬರೋ ಚಾನ್ಸಸ್ ಎರಡು ಸೇಮೇ ಇರುತ್ತೆ. ಓಕೆ ಸರ್, ಈಗ TB ಇಂದ ಗುಣಮುಖರಾದ ಮೇಲೆ ಮತ್ತೆ TB ಬರುವಂತ ಚಾನ್ಸಸ್ ಇದೆಯಾ? ಬರಬಾರದು ಅಂದ್ರೆ ಯಾವ ರೀತಿ ಮುನ್ನೆಚ್ಚರಿಕೆ ತಗೊಳ್ಬೇಕು ಸರ್? ಸೊ ಇದು ಬಹಳ ಉತ್ತಮವಾದ ಪ್ರಶ್ನೆ. ಇದು ನಾನೇ ಹೇಳಬೇಕು ಅಂತಿದ್ದೆ. ಸೊ ಅಗೇನ್ ರಿಕರೆನ್ಸ್ ಆಫ್ TB ಇಲ್ವೇ ಇಲ್ಲ ಅಂತ ಹೇಳಕ್ಕಾಗಲ್ಲ. ಇಟ್ ಈಸ್ ಆಲ್ಸೋ ಅದು ಒಂದು ದೊಡ್ಡ ಸಮಸ್ಯೆನೆ. ಯಾಕೆ ರಿಕರೆನ್ಸ್ ಆಗುತ್ತೆ ಅಂತ ನಾವು ನೋಡ್ಬೇಕು. ಸೊ ಮೋಸ್ಟ್ ಕಾಮನ್ ಏನಪ್ಪಾ ಕಾರಣ ಅಂದ್ರೆ TB ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ, ಮಧ್ಯದಲ್ಲಿ ಬಿಟ್ಬಿಡ್ತಾರೆ. ಸೊ ಬಿಟ್ಟ ಮೇಲೆ ಅದು TB ಆ ಟ್ಯಾಬ್ಲೆಟ್ಸ್ಗೆ TB ರೆಸಿಸ್ಟೆನ್ಸ್ ಆಗ್ಬಿಡುತ್ತೆ. ಆ ಬ್ಯಾಕ್ಟೀರಿಯಾ ಮತ್ತೆ ಪುನಃ ಇದೇ ಟ್ಯಾಬ್ಲೆಟ್ ನಾವು ಕೊಟ್ರೆ ನಾವು ಕೊಡೋ ಮಾತ್ರೆಗಳಿಗೆ ಅದು ರೆಸಿಸ್ಟ್ ಆಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಅದು ಮತ್ತೆ ಲಂಗ್ ಡ್ಯಾಮೇಜ್ ಅಥವಾ ಬೇರೆ ಆರ್ಗನ್ ಇನ್ವಾಲ್ವ್ಮೆಂಟ್ ಯಾವ ಆರ್ಗನ್ ಇದೆಯೋ ಆ ಆರ್ಗನ್ ಅಲ್ಲಿ ಹೆಚ್ಚಿನ ತೊಂದರೆ ಕೊಡ್ತಾ ಹೋಗುತ್ತೆ. ಸೊ ರಿಕರೆನ್ಸ್ ಆಫ್ TB ಆರ್ ಪರ್ಸಿಸ್ಟೆನ್ಸ್ ಆಫ್ TB ಹಾಗೆ ಇರುತ್ತೆ. ಅವಾಗ ನಾವು ಹೆಚ್ಚಿನ ಹೈಯರ್ ಮೆಡಿಕೇಶನ್ಸ್ ಕೊಡಬೇಕು. ಅದು ಡ್ಯೂರೇಷನ್ ಆಫ್ ಟ್ರೀಟ್ಮೆಂಟ್ ಮಿನಿಮಮ್ 2 ವರ್ಷ ಆಗ್ಬಿಡುತ್ತೆ. ಹಾಗಾಗಿ ದಿಸ್ ಇಸ್ ಕರೆಕ್ಟ್ ಆಗಿ TB ಮಾತ್ರೆ ತಗೋಬೇಕು. ಅವಾಗಲೇ ಅದು ಒಳ್ಳೇದು. ಏನಾದ್ರು ತಗೊಳ್ದಿರೋ ರೆಸಿಸ್ಟೆನ್ಸ್ ಆಗಿದೆ ಅಂದ್ರೆ ಅದು ಒಂದು ಚಾನ್ಸ್ ಪುನಃ ಮತ್ತೆ ಬರ್ಲಿಕ್ಕೆ. ಕೆಲವೊಬ್ಬರಿಗೆ TB ಟ್ರೀಟ್ಮೆಂಟ್ ಕಂಪ್ಲೀಟ್ ಆಗಿ ತಗೊಂಡಿರ್ತಾರೆ, ಸ್ವಲ್ಪ ದಿನ ಆದ್ಮೇಲೆ ಮತ್ತೆ TB ಕಾಣಿಸ್ಕೋಬಹುದು. ಸೊ ಇದು ಒಂದು ಅವ್ರ ಬ್ಯಾಡ್ ಲಕ್ ಅಂತಾನೆ ಅನ್ಬೋದು. ಸೊ ಇಂಥವರಲ್ಲಿ ನಾವು ಪುನಃ ಬ್ಯಾಕ್ಟೀರಿಯಾ ನಾವು ಸೆಕೆಂಡ್ ಟೈಮ್ ಕಂಡಿಡಿದಾಗ ಅವ್ರಿಗೆ ಮತ್ತೆ ಅದ್ರದ್ದು ಕಲ್ಚರ್ ಸೆನ್ಸಿಟಿವಿಟಿ ಅಂತ ಮಾಡ್ಬೇಕು. ಸೊ ನಿಜವಾಗ್ಲೂ ಇದು ಪ್ರೈಮರಿ ರೆಸಿಸ್ಟೆನ್ಸಾ ಇಲ್ಲ ಸೆಕೆಂಡರಿ ರೆಸಿಸ್ಟೆನ್ಸಾ ಅಂತ ಕಂಡುಹಿಡಿಬೇಕಾಗುತ್ತೆ. ಸೊ ಪ್ರೈಮರಿ ರೆಸಿಸ್ಟೆನ್ಸ್ ಅಥವಾ ಸೆಕೆಂಡರಿ ರೆಸಿಸ್ಟೆನ್ಸ್ ಇದ್ದಾಗ ಅದ್ರ ತರ ಟ್ರೀಟ್ಮೆಂಟ್ ಕೊಡ್ಬೇಕಾಗುತ್ತೆ. ಓಕೆ ಸರ್, ನೀವು ಹೇಳಿದ್ರಿ ಸರಿಯಾಗಿ ಟ್ರೀಟ್ಮೆಂಟ್ ತಗೊಳ್ದೇ ಇದ್ರೆ ಮತ್ತೆ ಬರುವಂತ ಚಾನ್ಸಸ್ ಇರುತ್ತೆ ಅಂತ. ಈಗ ಕೆಲವೊಂದು ಲಾಂಗ್ ಟ್ರೀಟ್ಮೆಂಟ್ ಆಗಿರೋದ್ರಿಂದ ಕೆಲವೊಂದಷ್ಟು ಜನ ಟ್ರೀಟ್ಮೆಂಟ್ ನ ಸರಿಯಾಗಿ ಫಾಲೋ ಮಾಡಲ್ಲ ಅಥವಾ ಸಿಂಪ್ಟಮ್ಸ್ ಕಡಿಮೆ ಆಗಿದ ತಕ್ಷಣ ಸ್ಟಾಪ್ ಮಾಡ್ಬಿಡ್ತಾರೆ. ಇದರಿಂದ ಏನೆಲ್ಲ ಕಾಂಪ್ಲಿಕೇಶನ್ಸ್ ಆಗಬಹುದು? ಒನ್ ಆಫ್ ದ ಮೇಜರ್ ಕಾಂಪ್ಲಿಕೇಶನ್ಸ್ ಇಸ್ ರಿಕರೆನ್ಸ್. ಮತ್ತೆ ಅದರಿಂದ ಅದು ಬರೋದಂತಾನೆ ನಾವು ಡಿಸ್ಕಸ್ ಮಾಡಿದ್ವಿ. ಎರಡನೇದು ಅವ್ರ ಗುಣಮುಖನೇ ಆಗಲ್ಲ. ಸೊ ಪರ್ಸಿಸ್ಟೆನ್ಸ್ ಆಗಿ ಡಿಸೀಸ್ ಇರುತ್ತೆ, ಅವರಿಂದ ಇನ್ನೊಬ್ಬರಿಗೆ ಹರಡೋ ಚಾನ್ಸಸ್ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಕ್ವಾಲಿಟಿ ಆಫ್ ದ ಲೈಫ್ ತುಂಬಾ ಇಂಪ್ಯಾಕ್ಟ್ ಆಗ್ಬಿಡುತ್ತೆ. ಸೊ ಏನು ದಿನೇ ಅದು ಹೆಚ್ಚಾಗಿ ಪೇಷಂಟ್ಸ್ ಕ್ಷೀಣಿಸ್ತಾನೆ ಹೋಗ್ತಾರೆ. ಓಕೆ ಸರ್, ಸೊ ಲಾಸ್ಟ್ಲಿ ಕ್ಷಯರೋಗ ಬಂದಂಥವ್ರಿಗೆ ಅಥವಾ ಕ್ಷಯರೋಗಿಗಳ ಜೊತೆ ಇರುವಂತವ್ರಿಗೆ ನಿಮ್ಮ ಲಾಸ್ಟ್ ಮೆಸೇಜ್? ಸೊ ದಯವಿಟ್ಟು ಇದು ನಾನು ಹೇಳೋದೇನಂದ್ರೆ, ಈ ಒಂದು ತೊಂದರೆಯಿಂದ ನಮ್ಮ ಇಂಡಿಯಾದಲ್ಲಿ ಸುಮಾರು ಜನ ಸಫರ್ ಆಗಿದ್ದಾರೆ. ಸೊ ನಮ್ಮ ಸರ್ಕಾರವೂ ಕೂಡ ಈ ರೋಗವನ್ನು ತಡೆಗಟ್ಟಲಿಕ್ಕೆ TB ಪ್ರಿವೆನ್ಷನ್ ತುಂಬಾ ಒತ್ತು ಕೊಡ್ತಾ ಇದೆ. ಸೊ ಯಾರು ಬಂದಿರೋರು ದಯವಿಟ್ಟು TB ಬಂದಿರೋರು ಹೆದರುವಂಥದ್ದು ಏನಿಲ್ಲ. ದಯವಿಟ್ಟು ಒಂದು 6 ತಿಂಗಳು ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ ನೀವು ಗುಣಮುಖವಾಗೋ ಚಾನ್ಸಸ್ 100% ಇರುತ್ತೆ. ದಯವಿಟ್ಟು ಡಾಕ್ಟರ್ಸ್ ಸಲಹೆಗಳನ್ನು ಮೆಡಿಸಿನನ್ನು ಕರೆಕ್ಟಾಗಿ ಫಾಲೋ ಮಾಡಿ. ಸೊ ಹಾಗೆ TB ಪೇಷಂಟ್ ಅವ್ರು ನೋಡ್ಕೊಳ್ಳೋರ್ಗೆ ನಾನು ಕೈ ಮುಗಿದು ಕೇಳ್ಕೊಳ್ಳೋದೇನೆಂದರೆ, ಮಾನವೀಯತೆ ಮರಿಬೇಡಿ. ಅವರಿಂದ ನಮಗೆ ತೊಂದರೆ ಆಗತ್ತೆ, ಸಣ್ಣ ಪುಟ್ಟ ತೊಂದರೆ ಆಗ್ಬೋದು, ಹಾಗೆ ಅವರಿಂದ ನಮಗೆ TB ಬಂದ್ಬಿಡುತ್ತೆ ಅಂತ ನಾವು ಹೆದರೋದೇನು ಬೇಕಿಲ್ಲ. ಅದಕ್ಕೆ ಬೇಕಾದ ಪ್ರಿವೆಂಟಿವ್ ಮೆಷರ್ಸ್ ತಗೊಂಡು ಪೇಷಂಟ್ಸ್ನ ಚೆನ್ನಾಗಿ ನೋಡ್ಕೊಳ್ಳಿ. ದೇವರೆಲ್ಲರನ್ನೂ ಚೆನ್ನಾಗಿ ಇಟ್ಟಿರ್ತಾನೆ. ಹಾಗೆ ನಂದು ಇನ್ನೊಂದು ಬಹಳ ಇಂಪಾರ್ಟೆಂಟ್ ಮೆಸೇಜ್ ಇದೆ. ಸೊ ಸುಮಾರು ಜನ ಹೆಲ್ತ್ ಕೇರ್ ವರ್ಕರ್ಸ್, ಎಸ್ಪೆಷಲಿ ನಮ್ಮ ನರ್ಸ್ಗಳು, ಹಾಸ್ಪಿಟ್ಲಲ್ಲಿ ಕೆಲಸ ಮಾಡೋ D ಗ್ರೂಪ್ ವರ್ಕರ್ಸು, ಅವರು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಪೇಷಂಟ್ಸ್ನ ಅಂದರೆ TB ಪೇಷಂಟ್ಸ್ನ ಆಗಲಿ
ಸಿಕ್ ಪೇಷಂಟ್ಸ್ನಾಗಲಿ ಅವರು ಎಷ್ಟು ತಮ್ಮ ಮಕ್ಕಳನ್ನು ತಮ್ಮ ಫ್ಯಾಮಿಲಿಯವ್ರನ್ನೆಲ್ಲ ನೋಡ್ಕೋಬೇಕು. ಹಾಗೆ ಇಲ್ಲಿ ಪೇಷಂಟ್ನ ನೋಡಿಕೊಂಡು ನೆಕ್ಸ್ಟ್ ಹೋಗಿ ಮನೆಯಲ್ಲಿ ಅವ್ರನ್ನ ಮಗುನ ನೋಡ್ಕೋಬೇಕಾಗತ್ತೆ. ಅವರು ಎಷ್ಟು ಜವಾಬ್ದಾರಿಯಾಗಿರಬೇಕು, ಅವ್ರು ಎಷ್ಟು ಜವಾಬ್ದಾರಿಯಾಗಿ ಅವ್ರು ಕೆಲಸ ಮಾಡಿಕೊಂಡು ಪೇಷಂಟ್ಸ್ನ ಚೆನ್ನಾಗಿ ಖುಷಿಯಾಗಿ ಟ್ರೀಟ್ ಮಾಡಿ ಮನೆಗೆ ಹೋಗಿ ಅವ್ರ ಫ್ಯಾಮಿಲಿನ ನೋಡ್ಕೊತಾ ಇದಾರಲ್ಲ, ಅವ್ರಿಗೆಲ್ಲ ನನ್ನ ದೊಡ್ಡ ನಮನಗಳು. ರೈಟ್ಲಿ ಸೆಡ್ ಸರ್, ರೈಟ್ಲಿ ಸೆಡ್. ಇವತ್ತು ಕ್ಷಯ ರೋಗದ ಬಗ್ಗೆ ಕಂಪ್ಲೀಟ್ ಮಾಹಿತಿ ನಮಗೆ ತಿಳಿಸ್ಕೊಟ್ರಿ. ಯಾವ ಕಾರಣಕ್ಕೆ ಬರುತ್ತೆ, ಸಿಂಪ್ಟಮ್ಸ್ ಯಾವ ರೀತಿಯಾಗಿರುತ್ತೆ, ಟ್ರೀಟ್ಮೆಂಟ್ ಯಾವ ರೀತಿಯಾಗಿ ಪಡ್ಕೊಳ್ಬೇಕು, ಇವೆಲ್ಲವನ್ನ ತಿಳಿಸ್ಕೊಟ್ರಿ ಸರ್. ಇವತ್ತಿನ ನಮ್ಮ ಸಿರಿ ಡಾಕ್ಟರ್ಸ್ ಲೈವ್ಗೆ ಬಂದಿದ್ದಕ್ಕೆ ಧನ್ಯವಾದ. ತುಂಬಾ ಸಂತೋಷ ಮೇಡಮ್. ತಾವು ಕಾರ್ಯಕ್ರಮವನ್ನು ತುಂಬಾ ಚೆನ್ನಾಗಿ ನಡೆಸ್ಕೊಟ್ರಿ. ಇದರಿಂದ ಸುಮಾರು ಜನರಿಗೆ ಉಪಯೋಗ ಆಗಿರುತ್ತೆ ಅಂತ ನಾನು ಭಾವಿಸ್ತೇನೆ. ಎಲ್ಲರಿಗೂ ಆರೋಗ್ಯ ಚೆನ್ನಾಗಿರ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿ ನಮಸ್ಕಾರಗಳು. ಥ್ಯಾಂಕ್ ಯು ಸರ್. ವೀಕ್ಷಕರೇ, ನೋಡಿದ್ರಲ್ಲ, ಕ್ಷಯ ರೋಗವನ್ನು ಕೂಡ ನೆಗ್ಲೆಕ್ಟ್ ಮಾಡೋದು ಬೇಡ, ಅಥವಾ ಕ್ಷಯ ರೋಗಿಯನ್ನು ಕೂಡ ನೆಗ್ಲೆಕ್ಟ್ ಮಾಡೋದು ಬೇಡ. ಎಲ್ಲರೂ ಒಟ್ಟಾಗಿ ನಾವು ಜವಾಬ್ದಾರಿಯನ್ನ ನಿಭಾಯಿಸಿದ್ರೆ, ಸರಿಯಾದ ಟ್ರೀಟ್ಮೆಂಟ್ ಅನ್ನ ಸರಿಯಾದ ಸಮಯಕ್ಕೆ ಪಡ್ಕೊಂಡ್ರೆ ಕ್ಷಯ ರೋಗವನ್ನ ಗೆಲ್ಲಬಹುದು ಅಂತ ಹೇಳ್ತಾ ಇವತ್ತಿನ ಸಿರಿ ಡಾಕ್ಟರ್ಸ್ ಲೈವ್ ಅನ್ನ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀವಿ. ನಮಸ್ಕಾರ.